ಹಲೋ ಸ್ಟೂಡೆಂಟ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವೇದಿಕೆ ಯೂಟ್ಯೂಬ್ ಚಾನಲ್. ಇದು ಭಾರತೀಯ ರಾಜಕೀಯ ಮತ್ತು ಸಂವಿಧಾನದ ಮೈಂಡ್ ಮ್ಯಾಪ್ ಮತ್ತು ಶಾರ್ಟ್ ನೋಟ್ಸ್ ಸರಣಿಯ 13ನೇ ಕ್ಲಾಸ್ ಆಗಿದೆ. ಸೊ ದಿಸ್ ಈಸ್ ಅವರ್ ಕ್ಲಾಸ್ ನಂಬರ್ 13. ಇನ್ ಅವರ್ ಪ್ರಿವಿಯಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ದಿ ಎಲೆಕ್ಷನ್ ಪ್ರೊಸೆಸ್ ಇನ್ ಇಂಡಿಯಾ. ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆ ಕುರಿತು ಚರ್ಚೆಯನ್ನು ಮಾಡಿದ್ದವ. ಸೊ ಇನ್ ದಿಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ದಿ ಪಕ್ಷಾಂತರ ವಿರೋಧಿ ಕಾನೂನು ಆರ್ ಆ್ಯಂಟಿ ಡಿಫೆಕ್ಷನ್ ಲಾ ಬಗ್ಗೆ ಡಿಸ್ಕಸನ್ನು ಮಾಡಲಿದ್ದವ. ಸೊ ನಾವು ಈ ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಚರ್ಚೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಚುನಾವಣಾ ಸುಧಾರಣೆಗಳ ಕುರಿತು ಡಿಸ್ಕಸನ್ನು ಮಾಡಿದ್ದೀವಿ. ಸೊ ಏನಾಗುತ್ತೆ, ಚುನಾವಣಾ ಸುಧಾರಣೆಗಳಾಗುವಂಥ ಸಂದರ್ಭದಲ್ಲಿ ಮಧ್ಯಂತರದಲ್ಲಿ ಅಂದರೆ ಇಂಟರ್ವಲ್ ಪೀರಿಯಡ್ನಲ್ಲಿ ಏನಾಗತ್ತೆ ಅಂತಂದರೆ ಇಲ್ಲಿ ಒಂದು ಪ್ರವೃತ್ತಿ ಸ್ಟಾರ್ಟ್ ಆಗತ್ತೆ. ಏನು ಅಂತಂದರೆ ಆಯಾರಾಮ್ ಗಯಾರಾಮ್ ಅನ್ನುವಂಥ ಒಂದು ಪ್ರವೃತ್ತಿ. ಸೊ ಇದಕ್ಕೆ ಕನ್ನಡದಲ್ಲಿ ರಾಮ ಬಂದ ರಾಮ ಹೋದ ಅನ್ನುವಂಥ ಪ್ರವೃತ್ತಿ. ಯಾಕೆ ಈ ರೀತಿಯ ಒಂದು ಇಲ್ಲಿ ವ್ಯಂಗ್ಯೋಕ್ತಿ ಇಲ್ಲಿ ಆರಂಭ ಆಗತ್ತೆ ಅಂತಂದ್ರೆ ಸೊ ಇದು ಹರಿಯಾಣದಲ್ಲಿ ಏನಾಗತ್ತೆ ಅಂದರೆ ಹರಿಯಾಣದಲ್ಲಿ ಇನ್ 1967 1967ರಲ್ಲಿ ಈ ಹರಿಯಾಣದ ಶಾಸಕರೊಬ್ಬರು MLA ಗಯಾಲಾಲ್ ಅನ್ನುವರು ಏನು ಮಾಡ್ತಾರೆ ಅಂತಂದರೆ ಒಂದೇ ವರ್ಷದಲ್ಲಿ ಏನು ಮಾಡ್ತಾರೆ, 3 ಪಕ್ಷಗಳನ್ನ ಬದಲಾವಣೆಯನ್ನು ಮಾಡ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಬ್ಬ ಹಿರಿಯ ನಾಯಕರಾಗಿರುವಂಥ ಬೀರೇಂದರ್ ಸಿಂಗ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದರೆ ಗಯಾರಾಮ್ ಅಬ್ ಆಯಾರಾಮ್ ಹೈ ಅಂದರೆ ಹೋದ ರಾಮ ಮತ್ತೆ ಬಂದ ಅಂತ ಹೇಳಿ ಏನು ಮಾಡ್ತಾರೆ, ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ. ಸೊ ಇದೇನಾಗತ್ತೆ ಅಂದರೆ ಮುಂದೆ ಒಂದಿಷ್ಟು ಬದಲಾವಣೆಗಳೊಂದಿಗೆ ಆಯಾರಾಮ್ ಗಯಾರಾಮ್ ರಾಮ ಬಂದ ರಾಮ ಹೋದ ಅನ್ನುವಂಥದ್ದು, ಆಯಾರಾಮ್ ಗಯಾರಾಮ್ ರಾಮ ಬಂದ ರಾಮ ಹೋದ ಅನ್ನುವಂಥ ಒಂದು ನುಡಿಗಟ್ಟಾಗಿ ಅಥವಾ ರಾಜಕೀಯ ಗಾದೆಯಾಗಿ ಅಥವಾ ಒಂದು ವ್ಯಂಗ್ಯೋಕ್ತಿ ಆಗಿ ಏನಾಗುತ್ತೆ, ಇದು ಜನಮಾನಸದಲ್ಲಿ ಉಳಿದುಕೊಂಡು ಬಿಡುತ್ತೆ. ಸೊ ಈ ಮೂಲಕ ಏನಾಗುತ್ತೆ ಅಂತಂದರೆ ಇಲ್ಲಿ ಈ ಒಂದು ಪಕ್ಷಾಂತರ ವಿರೋಧಿ ಕಾನೂನಿಗೆ ರಚಿಸಲಿಕ್ಕೆ ಏನಾಗುತ್ತೆ, ಒಂದು ಅಡಿಪಾಯವನ್ನು ಈ ರೀತಿಯ ಒಂದು ಪಕ್ಷದ ಬದಲಾವಣೆ ಅನ್ನುವಂಥದ್ದು ಏನಾಗುತ್ತೆ ಇಲ್ಲಿ ಕಾರಣ ಆಗತ್ತೆ. ಸೊ ಇದು ಏನಂತಂದರೆ ಪಕ್ಷಾಂತರ ವಿರೋಧಿ ಕಾನೂನನ್ನ ಈ ಕಾರಣಕ್ಕಾಗಿ ಏನು ಮಾಡಲಾಗತ್ತೆ ಅಂತಂದರೆ ರಚಿಸಲಾಗತ್ತೆ. ಅಂದರೆ ಈ ಒಂದು ಸಂದರ್ಭದಲ್ಲಿ ಅಧಿಕಾರದಾಹ ಅಂದರೆ ಸಾಮಾನ್ಯವಾಗಿ ಪಕ್ಷಾಂತರ ಅಂದರೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಯಾವ ಕಾರಣಕ್ಕಾಗಿ ಹೋಗ್ತಾರೆ ಅಂತಂದರೆ ಇಲ್ಲಿ ಅಧಿಕಾರದ ದಾಹ ಅಂತಂದರೆ ಇವಾಗ MLA ಆಗಿರುವಂಥವರು ಅವರ ಒಂದು ಸರ್ಕಾರದ ಅಡಿಯಲ್ಲಿ ಮಿನಿಸ್ಟರ್ ಪೋಸ್ಟನ್ನು ಮಂತ್ರಿಗಿರಿಯನ್ನು ಪಡಲಿಕ್ಕೆ, ಹಾಗೆ ಅಲ್ಲಿ ಸ್ಥಾನಮಾನದ ಆಸೆಗಳನ್ನ ಪೂರೈಸಿಕೊಳ್ಳಲಿಕ್ಕೆ, ಇನ್ನೂ ಕೆಲವು ವ್ಯಕ್ತಿಗಳು ಹಣದ ಆಸೆಗೆ ಕೂಡ ಏನು ಮಾಡ್ತಾರೆ, ಇಲ್ಲಿ ಪಕ್ಷಾಂತರವನ್ನು ಮಾಡ್ತಾರೆ. ಸೊ ಈ ಮೂಲಕ ಶುರುವಾದಂಥ ಈ ಒಂದು ಪ್ರವೃತ್ತಿ ಅಂತಂದರೆ ಇಲ್ಲಿ ನಾವು ಸರಳವಾಗಿ ಹೇಳೋದಾದರೆ ಈ ಆಯಾರಾಮ್ ಗಯಾರಾಮ್ ಅನ್ನುವಂಥದ್ದು ಎದಕ್ಕೆ ಇದೆ ಅಂತಂದರೆ ಇದು ಪಕ್ಷ ನಿಷ್ಠೆ ಬದಲಿಸುವಂಥ ಪ್ರವೃತ್ತಿಗೆ ಬಳಸಲಾಗುವಂಥ ಒಂದು ವ್ಯಂಗ್ಯೋಕ್ತಿ ಇದಾಗಿದೆ. ಪಕ್ಷ ನಿಷ್ಠೆನ ಬದಲಿಸುವಂಥ ಪ್ರವೃತ್ತಿಗೆ ನಾವು ಇಲ್ಲಿ ಆಯಾರಾಮ್ ಗಯಾರಾಮ್ ಅಂತ ಹೇಳಲಾಗತ್ತೆ. ಸೊ ಈ ರೀತಿ ಪಕ್ಷಾಂತರ ಮಾಡುವಂಥ ವ್ಯಕ್ತಿಗಳು ಯಾವುದೇ ಸಿದ್ಧಾಂತವಾಗಲಿ ಅಥವಾ ಯಾವುದೇ ವಿಷಯಾಧಾರಿತ ಕಾರಣಕ್ಕಾಗಿ ಇವರು ಪಕ್ಷಾಂತರ ಮಾಡೋದಿಲ್ಲ. ಹೆಚ್ಚಾಗಿ ಏನಾಗುತ್ತೆ ಅಂದರೆ ಈ ಅಧಿಕಾರದ ದಾಹ, ಸ್ಥಾನಮಾನದ ಆಸೆ ಹಾಗೆ ಹಣದ ಆಸೆಯಿಂದಾಗಿ ಏನು ಮಾಡ್ತಾರೆ ಅಂದರೆ ಪಕ್ಷಾಂತರವನ್ನು ಮಾಡಲಾಗತ್ತೆ. ಹಾಗಿದ್ರೆ ಇಲ್ಲಿ ಪಕ್ಷಾಂತರ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೋಣ. ಏನಿದು ಡೆಫಿನಿಷನ್ ಅಂತಂದ್ರೆ, ಸೊ ವಾಟ್ ಇಸ್ ದ ಡೆಫಿನಿಷನ್ ಆಫ್ ಡಿಫೆಕ್ಷನ್? ಸೊ ಇಲ್ಲಿ ಒಬ್ಬ ಚುನಾಯಿತ ಸದಸ್ಯ ಅಂದರೆ ಇವಾಗ ಪಾರ್ಟಿ ಎ ಇರುತ್ತೆ. ಸೊ ಈ ಪಾರ್ಟಿ ಎನಿಂದ ಇಲ್ಲಿ ಟಿಕೆಟನ್ನು ಪಡೆದು ಅಂದರೆ ಇಲ್ಲಿ ಟಿಕೆಟನ್ನು ಪಡೆದು ಚುನಾಯಿತರಾಗಿರುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನಂತಂದರೆ ಇಲ್ಲಿ ಈ ಪಕ್ಷದಿಂದ ಆಯ್ಕೆ ಆಗಿರುವಂಥ ಶಾಸಕ ಸ್ಥಾನಕ್ಕೆ ಇಲ್ಲಿ ಶಾಸಕ ಅಥವಾ ಇಲ್ಲಿ MP or MLA ಯಾರೇ ಆಗಿರ್ಬೋದು, ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡದೆ ಏನು ಮಾಡ್ತಾರೆ ಅಂತಂದರೆ ಇನ್ನೊಂದು ಪಕ್ಷಕ್ಕೆ ಪಾರ್ಟಿ ಬಿಗೆ ಏನು ಮಾಡ್ತಾರೆ ಅಂತಂದರೆ ಇವರು ವಲಸೆ ಹೋಗ್ತಾರೆ, ಈ ಒಂದು ಪಕ್ಷಕ್ಕೆ ಏನು ಮಾಡ್ತಾರೆ ಸೇರ್ಪಡೆಗೊಳ್ತಾರೆ. ಸೊ ಇದನ್ನು ನಾವಿಲ್ಲಿ ಪಕ್ಷಾಂತರ ಅಂತ ಹೇಳಲಾಗತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಏನು ಮಾಡಲಾಗತ್ತೆ,
ಈ ರೀತಿಯ ಒಂದು ಪಕ್ಷ ನಿಷ್ಠೆಯನ್ನು ಬದಲಿಸುವಂಥ ಪ್ರವೃತ್ತಿಗೆ ನಾಂದಿಯನ್ನು ಹಾಡಲಿಕ್ಕೆ ಏನು ಮಾಡಲಾಗತ್ತೆ, 52ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 1985ರ ಅಡಿಯಲ್ಲಿ ಏನು ಮಾಡಲಾಗುತ್ತೆ, ಪಕ್ಷಾಂತರ ವಿರೋಧಿ ಕಾನೂನ ಜಾರಿಗೆ ತರಲಾಗತ್ತೆ, ಆ್ಯಂಟಿ ಡಿಫೆಕ್ಷನ್ ಲಾನ ಜಾರಿಗೆ ತರಲಾಗುತ್ತೆ. ಸೊ ನೆನಪಿರಲಿ, ಯಾವ ಒಂದು ಕಾಯ್ದೆ ಮೂಲಕ ಆ್ಯಂಟಿ ಡಿಫೆಕ್ಷನ್ ಲಾ ಅನ್ನುವಂಥದ್ದು ಜಾರಿಗೆ ಬರುತ್ತೆ ಅನ್ನುವಂಥದ್ದನ್ನು. ಸೊ ಇದು 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1985 ಅಡಿಯಲ್ಲಿ. ಸೊ ಈ ಒಂದು ಸಂದರ್ಭದಲ್ಲಿ, ಈ ಒಂದು ಕಾಯ್ದೆ ಜಾರಿಗೆ ಬರುವಂಥ ಸಂದರ್ಭದಲ್ಲಿ ಆಗಿನ ಪ್ರಧಾನಿ ಆಗಿರುವಂಥ ರಾಜೀವ್ ಗಾಂಧಿಯವರು ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದ್ರೆ, ಸಾರ್ವಜನಿಕ ಜೀವನವನ್ನು ಶುದ್ಧಗೊಳಿಸುವಲ್ಲಿ ಇದು ಮಹತ್ವದ ಮೊದಲ ಹೆಜ್ಜೆ. ಅಂದರೆ ಏನಿವಾಗ ಇವರ ಒಂದು ಸರ್ಕಾರದ ಅಡಿಯಲ್ಲಿ ಏನು ಮಾಡ್ತಾರೆ, ಈ ಒಂದು ಕಾನೂನು ಜಾರಿಗೆ ತರ್ತಾರಲ್ವ, ಇದನ್ನು ಉಲ್ಲೇಖಿಸಿ ಹೇಳ್ತಾರೆ. ಸೊ ಇದು ಸಾರ್ವಜನಿಕ ಜೀವನವನ್ನು ಶುದ್ಧಗೊಳಿಸುವಲ್ಲಿ ಇದು ಮೊದಲ ಹೆಜ್ಜೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಸೊ ಈ ಒಂದು ಕಾಯ್ದೆ ಅಡಿಯಲ್ಲಿ ಏನು ಮಾಡಲಾಗತ್ತೆ, ಸದಸ್ಯರನ್ನು ಅನರ್ಹಗೊಳಿಸಲಾಗತ್ತೆ. ಹಾಗಿದ್ರೆ ಯಾವ ಸದಸ್ಯರು ಅಂತಂದರೆ ಇಲ್ಲಿ ಸಂಸತ್ತಿನ ಸದಸ್ಯರು, ರಾಜ್ಯ ಶಾಸಕಾಂಗಗಳ ಸದಸ್ಯರು. ಯಾವಾಗ ಇದು ಒಂದು ರಾಜಕೀಯ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಪಕ್ಷಾಂತರಗೊಂಡ ಕಾರಣದಿಂದ ಪಕ್ಷಾಂತರಿಗಳು ಏನಾಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರನ್ನು ಅನರ್ಹರನ್ನಾಗಿ ಮಾಡಲಾಗತ್ತೆ, ಡಿಸ್ಕ್ವಾಲಿಫೈ ಮಾಡಲಾಗತ್ತೆ. ಸೊ ಇಲ್ಲಿ ಆಡು ಭಾಷೆಯಲ್ಲಿ ಹೇಳೋದಾದರೆ ಆ ಒಂದು ಪಕ್ಷದಿಂದ ಏನು ಮಾಡಲಾಗತ್ತೆ, ಅವರನ್ನು ಒದ್ದೋಡಿಸಲಾಗತ್ತೆ. ಸೊ ನೆಕ್ಸ್ಟ್ ಒನ್, ಸಂವಿಧಾನದ 4 ವಿಧಿಗಳಲ್ಲಿ ಬದಲಾವಣೆಗಳನ್ನ ಮಾಡಿದ ಮತ್ತು 10ನೇ ಅನುಸೂಚಿಯಲ್ಲಿ ಸೇರಿಸಲಾಗತ್ತೆ. ಸೊ ಈ ಒಂದು ಕಾಯ್ದೆ ಏನು ಬರುತ್ತೆ, ಇದು 4 ವಿಧಿಗಳಲ್ಲಿ 4 ಆರ್ಟಿಕಲ್ಸ್ ಏನಿದೆ ಅವುಗಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡುತ್ತೆ. ಹಾಗೆ ಇವುಗಳನ್ನ 10th ಶೆಡ್ಯೂಲ್ ಅಥವಾ 10ನೇ ಪರಿಚ್ಛೇದ ಅಂತ ಕರಿತೀವಿ. ಪರಿಚ್ಛೇದ ಅವುಗಳಲ್ಲಿ ಏನು ಮಾಡಲಾಗುತ್ತೆ, ಇವುಗಳನ್ನ ಸೇರಿಸಲಾಗತ್ತೆ. ಸೊ ಹಾಗಿದ್ರೆ ಯಾವುವು 4 ವಿಧಿಗಳು ಅಂತ ನೋಡೋದಾದ್ರೆ, ಸೊ ಆರ್ಟಿಕಲ್ 101, 102, 190 ಆ್ಯಂಡ್ 191. ಸೊ ಈ 4 ವಿಧಿಗಳಲ್ಲಿ ಏನು ಮಾಡಲಾಗುತ್ತೆ, ಬದಲಾವಣೆಗಳನ್ನ ಮಾಡಲಾಗತ್ತೆ. ಬದಲಾವಣೆ. ಸೊ ಈ 4 ವಿಧಿಗಳಲ್ಲಿ ಯಾವುದಕ್ಕೆ ಸಂಬಂಧಪಟ್ಟದ, ಇದು ಸೀಟುಗಳ ರದ್ದತಿ ಮತ್ತು ಅನರ್ಹತೆಗೆ ಸಂಬಂಧಪಟ್ಟಂಥ ವಿಧಿಗಳಾಗಿ ಕಂಡುಬರುತ್ತೆ. ಸೊ ಇದರೊಟ್ಟಿಗೆ ಈ ಪಕ್ಷಾಂತರ ವಿರೋಧಿ ಕಾನೂನಿಗೆ ಸಂಬಂಧಪಟ್ಟಂತೆ ಇದನ್ನು ಮತ್ತೆ ತಿದ್ದುಪಡಿ ಮಾಡಲಾಗತ್ತೆ. ಸೊ 90 ಪೋಸ್ಟ್ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 2003. ಸೊ ಇದರ ಅಡಿಯಲ್ಲಿ ಏನು ಮಾಡಲಾಗುತ್ತೆ, ಒಂದು ಅಂದರೆ ಈ 10th ಶೆಡ್ಯೂಲ್ ಏನಿದೆ ಇದರ ನಿಬಂಧನೆಗಳಲ್ಲಿ ಏನು ಮಾಡಲಾಗುತ್ತೆ, ಒಂದು ಬದಲಾವಣೆಯನ್ನು ಮಾಡಲಾಗತ್ತೆ. ಸೊ ಆ ಬದಲಾವಣೆ ಏನು ಅನ್ನೋದು ನಾವು ಮುಂದೆ ನೋಡಲಿಲ್ಲವ. ಸೊ ಈ ಪಕ್ಷಾಂತರ ವಿರೋಧಿ ಕಾನೂನಿನಲ್ಲಿ ಒಂದಿಷ್ಟು ವಿನಾಯಿತಿಗಳು ಕೂಡ ಇದೆ, ಎಕ್ಸೆಪ್ಷನ್ ಕೂಡ ಇದೆ. ಇಲ್ಲಿ ಎಕ್ಸೆಪ್ಷನ್ಸ್, ವಿನಾಯಿತಿ. ಏನಿದು ಎಕ್ಸೆಪ್ಷನ್ ಅಂತಂದರೆ, ಇಲ್ಲಿ ಅಂದರೆ ಪಕ್ಷ ವಿಭಜನೆಯ ಸಂದರ್ಭದಲ್ಲಿ ಪಕ್ಷಾಂತರದ ಆಧಾರದ ಮೇಲೆ ಅನರ್ಹತೆ ಅನ್ವಯಿಸುವುದಿಲ್ಲ. ಅಂದರೆ ಇವಾಗ ಮಾತೃಪಕ್ಷ ಎ ಇರುತ್ತೆ ಅಂತ ಅನ್ಕೋಣ. ಸೊ ಈ ಮಾತೃಪಕ್ಷದ ಸಂದರ್ಭದಲ್ಲಿ ಅಂದರೆ ಪಕ್ಷ ಏನಾಗ್ತಾ ಇರುತ್ತೆ, ಇಲ್ಲಿ ವಿಭಜನೆ, ಡಿವೈಡ್ ಆಗ್ತಾ ಇರುತ್ತೆ, 2 ಹೋಳು ಆಗ್ತಾ ಇದೆ ಅಂತ ಅನ್ಕೊಂಡು 1, 2 2 ಬಣಗಳಾಗಿ ಗುರುತಿಸ್ಕೊಳ್ಳುತ್ತಾ. ಸೊ ಇಂತಹ ಸಂದರ್ಭದಲ್ಲಿ ಏನಾದರೂ ಈ ಒಂದು ಪಾರ್ಟಿ ಅಥವಾ ಮೂಲ ಅಥವಾ ಮಾತೃಪಕ್ಷದ ಸದಸ್ಯರು ಬೇರೆ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗುವಂಥ ಸಂದರ್ಭದಲ್ಲಿ, ಅಂದರೆ ಹೆಚ್ಚಿನ ಒಂದು ಸಂಖ್ಯೆಯ ಸದಸ್ಯರು ಸೇರ್ಪಡೆಗೊಳ್ತಾ ಇದ್ರೆ ಅವರಿಗೆ ಇದು ಪಕ್ಷಾಂತರ ಆಧಾರದ ಮೇಲೆ ಇಲ್ಲಿ ಅನರ್ಹತೆ ಅನ್ನುವಂಥದ್ದು ಅನ್ವಯಿಸುವುದಿಲ್ಲ. ಸೊ ಇಲ್ಲಿ ಪಕ್ಷದ 1/3 ಭಾಗ ಶಾಸಕಾಂಗ ಸಭೆಯ ಸದಸ್ಯರು ಪಕ್ಷವನ್ನು ತ್ಯಜಿಸಿದರೆ ಅದನ್ನು ಪಕ್ಷಾಂತರವಲ್ಲ ಎಂದು 52ನೇ ತಿದ್ದುಪಡಿ ಹೇಳಿತ್ತು. ಸೊ ಇಲ್ಲಿ ವಿನಾಯಿತಿ ಅಂತಂದರೆ ಇದುವೇ. ಏನು ವಿನಾಯಿತಿಯನ್ನು ನೀಡಲಾಗಿತ್ತು ಅಂತಂದರೆ ಈ ಒಂದು 52ನೇ ಒಂದು ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ. ಸೊ ಇವಾಗ ಒಂದು ಪಾರ್ಟಿ ಎ ಇದೆ ಅಂತ ಅನ್ಕೊಳ್ಳೋಣ. ಸೊ ಈ ಪಾರ್ಟಿ ಎ ಇಂದ 1/3 ಮೆಂಬರ್, ಸೊ ಇವಾಗ ಅದರಲ್ಲಿ 18 ಜನ ಶಾಸಕರಿದ್ದಾರೆ ಅಂತ ಅನ್ಕೊಳ್ಳೋಣ ಆ ಒಂದು ಪಕ್ಷದಿಂದ ಒಟ್ಟಾರೆಯಾಗಿ. ಸೊ ಇವರಲ್ಲಿ 1/3 ಮೀನ್ಸ್ 1/3 ಆಫ್ 18 ಅಂತ. ಸೊ ಅಂದರೆ 3 1 3 6 ಅಂದ್ರೆ ಇಲ್ಲಿ 6 ಜನ ಶಾಸಕರು ಪಕ್ಷವನ್ನು ತ್ಯಜಿಸಿ ಪಾರ್ಟಿ ಬಿ ಹೋದರೆ ಅವರನ್ನು ಈ ಪಕ್ಷಾಂತರದ ಆಧಾರದ ಮೇಲೆ ಇವರನ್ನು ಅನರ್ಹಗೊಳಿಸಲಿಕ್ಕೆ ಬರುವುದಿಲ್ಲ ಅನ್ನುವಂಥ ಒಂದು ನಿಬಂಧನೆಯನ್ನು 52ನೇ ತಿದ್ದುಪಡಿ ಮೂಲಕ ತರಲಾಗತ್ತೆ. ಆದರೆ ಇದೇ ಒಂದು ತಿದ್ದುಪಡಿಯನ್ನು 91ನೇ ತಿದ್ದುಪಡಿಯಲ್ಲಿ ಏನು ಮಾಡಲಾಗುತ್ತೆ, ಈ ಒಂದು ನಿಬಂಧನೆಯನ್ನು ತೆಗೆದು ಹಾಕಲಾಗತ್ತೆ. ಸೊ ಇದನ್ನೇ ಹೇಳಿದ್ದೆ ನಾನು ಮೇಲೆ, ಇದರಲ್ಲಿ ಒಂದು ಬದಲಾವಣೆಯನ್ನು ತರಲಾಗತ್ತೆ ಅಂತ ಹೇಳಿ. ಸೊ ಈ ಒಂದು ನಿಬಂಧನೆಯನ್ನು ತೆಗೆದು ಹಾಕಲಾಗತ್ತೆ. ಸೊ ಇದಕ್ಕೆ 2/3 ಅನ್ನುವಂಥ ಅಂದರೆ
ಸೊ ಇಲ್ಲಿ ಒಂದಿಷ್ಟು ಚೇಂಜಸ್ ಏನಾಗುತ್ತೆ, ಇಲ್ಲಿ 1/3 ಇರುವಂಥದ್ದು ಅದನ್ನು 2/3 ಮಾಡ್ಕೊಳ್ತಾರೆ. ಪಕ್ಷದ 2/3 ಭಾಗ ಶಾಸಕಾಂಗ ಸದಸ್ಯರು ಪಕ್ಷವನ್ನು ತ್ಯಜಿಸಿದರೆ ಅದನ್ನು ಪಕ್ಷಾಂತರವಲ್ಲ ಅಂತ ಹೇಳಿ ಇಲ್ಲಿ ಗುರುತಿಸಲಿಕ್ಕೆ ಬರುವುದಿಲ್ಲ ಅನ್ನೋದನ್ನು ಹೇಳುತ್ತೆ. ಎಸ್, ಸೊ ಹಾಗಿದ್ರೆ ಏನು ನಿಬಂಧನೆಗಳನ್ನ ತರುತ್ತೆ ಈ ಒಂದು ಕಾಯ್ದೆಯ ಮೂಲಕ ಅಂದರೆ ಇವಾಗ ಈ 91ನೇ ಒಂದು ಸಾಂವಿಧಾನಿಕ ತಿದ್ದುಪಡಿಯ ಕಾಯ್ದೆ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ಇದು ಯಾವುದರ ನಿಬಂಧನೆ ಆಗಿದೆ, ಸೊ 91st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ CAA. ಎಸ್, ಸೊ ಈ ಒಂದು ಕಾಯ್ದೆಯ ನಿಬಂಧನೆಗಳೇನು ಅನ್ನೋದು ನೋಡೋಣ. ಪ್ರಾವಿಷನ್ಸ್ ಏನು? ಎಸ್, ಸೊ ಇಲ್ಲಿ ಅನರ್ಹತೆಗೊಳಿಸಲಾಗತ್ತೆ ಯಾರನ್ನು? ರಾಜಕೀಯ ಪಕ್ಷಗಳ ಸದಸ್ಯರನ್ನು ಅಂದರೆ ಪೊಲಿಟಿಕಲ್ ಮೆಂಬರ್ಸ್, ಪಾರ್ಟಿಯ ಮೆಂಬರ್ಸ್ಗಳನ್ನ ಪಕ್ಷೇತರ ಸದಸ್ಯರು. ಪಕ್ಷೇತರ ಸದಸ್ಯರು ಅಂತಂದರೆ ಇಂಗ್ಲೀಷಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಅಂತ ಕರೆಯಲಾಗತ್ತೆ. ಹಾಗೆ ನಿರ್ದೇಶಿತ ಸದಸ್ಯರು ಅಂದರೆ ನಾಮಿನೇಟೆಡ್ ಮೆಂಬರ್ಸ್. ಸೊ ಇವರ ಅನರ್ಹತೆಗೆ ಸಂಬಂಧಪಟ್ಟಂತೆ ನಿಬಂಧನೆಗಳನ್ನ ಮಾಡಲಾಗತ್ತೆ. ಸೊ ಇದರೊಟ್ಟಿಗೆ ಇಲ್ಲಿ ವಿನಾಯಿತಿ ಎಕ್ಸೆಪ್ಷನ್ ಏನಂತ ಏನು ಹೇಳಿದ್ದೀವಿ. ಎಸ್, ಸೊ ಇಲ್ಲಿ ಇನ್ನೊಂದು ಪಕ್ಷದೊಂದಿಗೆ ಅಂದರೆ ಮಾತೃಪಕ್ಷದಿಂದ ಇನ್ನೊಂದು ಪಕ್ಷದೊಂದಿಗೆ ಪಕ್ಷದ 2/3 ಭಾಗ ವಿಲೀನವಾದ್ರೆ, ಸೊ ಮೇಲೆ ಹೇಳಿದ ಅದನ್ನೇ ಉದಾಹರಣೆ ತೆಗೆದುಕೊಳ್ಳೋಣ. ಸೊ ಇವಾಗ ಪಕ್ಷದ 18 ಶಾಸಕರಿದ್ದರೆ ಇದರಲ್ಲಿ 2/3 ಮೀನ್ಸ್ 2/3 ಆಫ್ 18. ಸೊ ಅಗೇನ್ 3 1 ಲಾ 3 6 ಲಾ 2 × 6. ಸೊ ಇಲ್ಲಿ 12. ಸೊ ಇಲ್ಲಿ ಏನಾಗುತ್ತೆ, ಅದರ ಡಬಲ್ ಆಗುತ್ತೆ. ಇದು ಮೇಲೆ ಹೇಳಿದಾಗೆ 1/3 ಇತ್ತು, ಇಲ್ಲಿ 2/3 ಮೀನ್ಸ್ ಅದರ ಡಬಲ್ ಇದು. ಸೊ ಅಂದರೆ ಇಲ್ಲಿ 18 ಶಾಸಕರಲ್ಲಿ 12 ಜನ ಶಾಸಕರು ಏನು ಇನ್ನೊಂದು ಪಕ್ಷವನ್ನು ಸೇರಿದ್ರ, ಮಾತೃಪಕ್ಷವನ್ನು ತೊರೆದು ಇನ್ನೊಂದು ಪಕ್ಷವನ್ನು ಸೇರಿದ್ರೆ ಅದು ಪಕ್ಷಾಂತರ ಅಂತ ಹೇಳಿ ಗುರುತಿಸಿಕೊಳ್ಳುವುದಿಲ್ಲ ಈ ಒಂದು 10th ಶೆಡ್ಯೂಲ್ ಅಡಿಯಲ್ಲಿ. ಎಸ್, ಸೊ ಹಾಗೆ ಇದು ಸದನದ ಸಭಾಧ್ಯಕ್ಷರು ಅಂತ ಏನಿರ್ತಾರೆ ಅಂದರೆ ಸದನದ ಸಭಾಧ್ಯಕ್ಷರು ಅಂತಂದರೆ ಪ್ರಿಸೈಡಿಂಗ್ ಆಫೀಸರ್ಸ್ ಅಂತ ಕರೆಯಲಾಗತ್ತೆ. ಅಂದರೆ ಇವಾಗ ಲೋಕಸಭೆ ಇದ್ರೆ ಅಲ್ಲಿ ಸ್ಪೀಕರ್ ಅವರು ಇರ್ತಾರೆ, ಸ್ಪೀಕರ್. ಸೊ ಅದೇ ಇಲ್ಲಿ ರಾಜ್ಯಸಭೆ ಇದ್ದರೆ ಅಲ್ಲಿ ಚೇರ್ಮನ್ ಅವರು ಇರ್ತಾರೆ. ಸೊ ಇವ್ರಿಗೆ ಏನಾಗತ್ತೆ ಅಂದರೆ ವಿನಾಯಿತಿ ಇರುತ್ತೆ. ಸೊ ಇವ್ರು ಏನು ಮಾಡ್ಬೋದು ಅಂತಾರೆ, ಇಲ್ಲಿ ಪಕ್ಷದ ಸ್ಥಾನಕ್ಕೆ ಏನು ಮಾಡ್ತಾರೆ, ರಾಜೀನಾಮೆಯನ್ನು ನೀಡಿರ್ತಾರೆ. ಯಾಕಂತಂದರೆ ಅವರು ನಿಷ್ಪಕ್ಷಪಾತವಾಗಿ ಕಾರ್ಯವನ್ನು ನಿರ್ವಹಿಸಲಿ ಅನ್ನುವಂಥ ಕಾರಣಕ್ಕಾಗಿ. ಸೊ ಇವರನ್ನು ಈ ಒಂದು ಪಕ್ಷಾಂತರ ವಿರೋಧಿ ಕಾನೂನು ಅಡಿಯಲ್ಲಿ ಇವರನ್ನು ಅನರ್ಹಗೊಳಿಸಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದು. ಎಸ್, ಸೊ ಈ ರೀತಿ ಒಬ್ಬ ಸದಸ್ಯ ಇಲ್ಲಿ ಇನ್ನೊಂದು ಅಂದರೆ ಪಕ್ಷಾಂತರ ಮಾಡಿದಾನ ಇಲ್ವಾ ಅನ್ನುವಂಥದ್ದನ್ನು ನಿರ್ಧರಿಸುವಂತಹ ಅಧಿಕಾರ ಯಾರಿಗೆ ಇರುತ್ತೆ ಅನ್ನುವಂಥದ್ದು, ನಿರ್ಧರಿಸುವ ಅಧಿಕಾರ. ಡಿಸೈಡಿಂಗ್ ಅಥಾರಿಟಿ. ಎಸ್, ಸೊ ಈ ರೀತಿ ಪಕ್ಷಾಂತರದ ನಿರ್ಧಾರವನ್ನು ಕೈಗೊಳ್ಳುವಂತಹ ಅಧಿಕಾರ ಇಲ್ಲಿ ಸಭಾಧ್ಯಕ್ಷರಿಗೆ ಇರುತ್ತೆ. ಸೊ ಇಲ್ಲಿ ಸಭಾಧ್ಯಕ್ಷರು ಅಂತಂದರೆ ಈಗಾಗಲೇ ಹೇಳಿದ ಹಾಗೆ ಲೋಕಸಭೆಯಲ್ಲಿ ಸ್ಪೀಕರ್ ಹಾಗೆ ರಾಜ್ಯಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಚೇರ್ಮನ್ ಅವರು ಇರ್ತಾರೆ, ಚೇರ್ಮನ್. ಸೊ ಅದೇ ರೀತಿ ವಿಧಾನ ಮಂಡಳಿಗಳಲ್ಲಿ ಕೂಡ ಅಲ್ಲಿಯೂ ಕೂಡ ಸ್ಪೀಕರ್ ಮತ್ತು ಚೇರ್ಮನ್ ಅವರು ಏನು ಮಾಡ್ತಾರೆ ಅಂತಂದರೆ ಇದರ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಸೊ ಇಲ್ಲಿ ಸಭಾಧ್ಯಕ್ಷರ ನಿರ್ಧಾರವೇ ಏನಾಗಿರುತ್ತೆ ಅಂದರೆ ಫೈನಲ್ ಆಗಿರುತ್ತೆ, ಅಂದರೆ ಅಂತಿಮವಾಗಿರುತ್ತೆ ಅನ್ನುವಂಥದ್ದು. ಹಾಗೆ ಇಲ್ಲಿ ಯಾವುದೇ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನಿಸಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದು. ಅಂದರೆ ಈ ಪಕ್ಷಾಂತರ ಕುರಿತು ನಿರ್ಧಾರವನ್ನು ಕೈಗೊಳ್ಳುವಂಥ ಈ ಒಂದು ಸಭಾಧ್ಯಕ್ಷರ ನಿರ್ಧಾರ ಏನಿರುತ್ತೆ ಅದು ಅಂತಿಮವಾಗಿರುತ್ತೆ ಅನ್ನುವಂಥದ್ದು. ಹಾಗೆ ಈ ರೀತಿ ನಿರ್ಧಾರವನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ ಅನ್ನುವಂಥ ಒಂದು ನಿಬಂಧನೆ ಇರುತ್ತೆ. ಸೊ ಮೊದಲಿದು ಈ ಒಂದು ಕಾನೂನು ಜಾರಿಗೆ ಬಂದಂಥ ಸಂದರ್ಭದಲ್ಲಿ. ಆದರೆ ವೆರಿ ಇಂಪಾರ್ಟೆಂಟ್ ಏನಂತಂದರೆ ಈ ಕಿಯೋಟೋ ಹೋಲೋಹಾನ್ ಕೇಸ್ ಬರುತ್ತೆ, ಕಿಯೋಟೋ ಹೋಲೋಹಾನ್ ಕೇಸ್ 1993. ವೆರಿ ಇಂಪಾರ್ಟೆಂಟ್ ಕೇಸ್ ಇದು, ವೆರಿ ಇಂಪಾರ್ಟೆಂಟ್ ಕೇಸ್. ಸೊ ಈ ಒಂದು ಪ್ರಕರಣದಲ್ಲಿ ಏನು ಹೇಳುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ಈ ನಿಬಂಧನೆಯನ್ನು ಅಸಂವಿಧಾನಿಕ ಎಂದು ಘೋಷಿಸಿತು. ಯಾವ ನಿಬಂಧನೆ? ಈ ನಿಬಂಧನೆ ಅಂತಂದರೆ ಇಲ್ಲಿ ಅಧ್ಯಕ್ಷರು ಕೈಗೊಳ್ಳುವಂಥ ಈ ಒಂದು ಪಕ್ಷಾಂತರದ ಕುರಿತು ಕೈಗೊಳ್ಳುವಂಥ ನಿರ್ಧಾರವನ್ನು ಇಲ್ಲಿ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಿಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ನಿಬಂಧನೆ ಏನಿತ್ತು, ಈ ನಿಬಂಧನೆಯನ್ನು ಏನು ಮಾಡುತ್ತೆ, ಅಸಂವಿಧಾನಿಕ ಅನ್ನುವಂಥ ಮಾತನ್ನು ಹೇಳುತ್ತಾ. ಸೊ ಅಂದರೆ ಇಲ್ಲಿ ಸದನದ ಅಧ್ಯಕ್ಷರು ಏನಿರ್ತಾರೆ, ಸೊ ಇವರು 10ನೇ ಶೆಡ್ಯೂಲ್ ಅಡಿಯಲ್ಲಿ ಪ್ರಶ್ನೆಯನ್ನು ನಿರ್ಧರಿಸುವುದು ಏನಾಗಿದೆ ಅಂದರೆ ಅರೆ ನ್ಯಾಯಾಂಗ ಪ್ರಾಧಿಕಾರವಾಗಿದೆ. ಸೊ ಅರೆ ನ್ಯಾಯಾಂಗ ಪ್ರಾಧಿಕಾರ ಮೀನ್ಸ್ ಸೊ ಇಲ್ಲಿ ಕ್ವಾಶಿ ಜುಡಿಷಿಯಲ್
ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಆಗಿದೆ. ಜುಡಿಷಿಯಲ್ ಅಥಾರಿಟಿ ಏನಿದು ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಅಂತಂದರೆ ಅರೆ ನ್ಯಾಯಾಂಗಿಕ ಅಂದರೆ ಇವರು ನ್ಯಾಯಾಲಯಗಳು ಕೈಗೊಳ್ಳುವಂಥ ಒಂದು ನಿರ್ಧಾರಗಳಿಗೆ ಇವರ ನಿರ್ಧಾರಗಳು ಏನಾಗಿರುತ್ತೆ ಸಮಾನ ಆಗಿರುತ್ತೆ ಅನ್ನುವಂಥದ್ದು. ಸೊ ಹೀಗಾಗಿ ಅರೆ ನ್ಯಾಯಾಂಗ ಪ್ರಾಧಿಕಾರವು ಕೂಡ ಏನಾಗಿರುತ್ತೆ ಪರಿಶೀಲನೆಗೆ ಒಳಪಟ್ಟಿರುತ್ತೆ ಅನ್ನುವಂಥದ್ದನ್ನು ಹೇಳುತ್ತೆ. ಯಾಕೆ ಅಂತಂದರೆ ಕೆಲವೊಂದು ಬಾರಿ ಏನಾಗುತ್ತೆ ಇವರು ಕೈಗೊಳ್ಳುವ ಅಂದರೆ ಸದನದ ಸಭಾಧ್ಯಕ್ಷರು ಕೈಗೊಳ್ಳುವಂಥ ನಿರ್ಧಾರಗಳು ಏನಾಗಿರುತ್ತೆ ಕೆಟ್ಟ ನಂಬಿಕೆಯ ಆಧಾರದ ಮೇಲೆ ಇರುತ್ತೆ. ಅಂದರೆ ಏನು ಮಾಡ್ಬೋದು ಅವರು ರಾಜಕೀಯ ಪ್ರೇರಿತವಾಗಿ ಕೂಡ ಕೆಲವು ಬಾರಿ ಏನು ಮಾಡ್ಬೋದು ನಿರ್ಧಾರಗಳನ್ನು ಕೈಗೊಳ್ಳಬಹುದು. ಅಂದರೆ ಪಕ್ಷಪಾತಿಯಾಗಿ ಅವರು ನಿರ್ಧಾರವನ್ನು ಕೈಗೊಳ್ಳಬಹುದು ಅನ್ನುವಂಥ ಆಧಾರದ ಮೇಲೆ ಈ ನಿರ್ಧಾರಗಳು ಅಂದರೆ ಈ ಸಭಾಧ್ಯಕ್ಷರು ಕೈಗೊಳ್ಳುವಂಥ ಈ ಒಂದು ಏನು ಪಕ್ಷಾಂತರ ವಿರೋಧಿಗೆ ಸಂಬಂಧಪಟ್ಟಂಥ ನಿರ್ಧಾರಗಳನ್ನು ನ್ಯಾಯಾಲಯದಲ್ಲಿ ಏನು ಮಾಡಬಹುದು ಅಂತಾರೆ ಈ ಆಧಾರದ ಮೇಲೆ ಅವುಗಳನ್ನ ಪ್ರಶ್ನಿಸಬಹುದು ಅನ್ನುವಂಥದ್ದನ್ನು ಹೇಳುತ್ತಾ. ಹಾಗೆ ರಾಜಕೀಯ ಪಕ್ಷಪಾತದ ಆಧಾರದ ಮೇಲೆ ಸ್ವತಃ ಸದನದ ಸದಸ್ಯರು ಏನಾಗಿರ್ತಾರೆ ನಿರ್ಣಾಯಕ ಅಧಿಕಾರವನ್ನು ನೀಡುವುದು ಅಮಾನ್ಯವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣದಲ್ಲಿ ಹೇಳುತ್ತಾ. ಹಾಗೆ ಸೊ ಈ ರೀತಿ ಪಕ್ಷಾಂತರ ವಿರೋಧಿಗೆ ಸಂಬಂಧಪಟ್ಟಂಥ ಇಲ್ಲಿ ನಿರ್ಧಾರವನ್ನು ಕೈಗೊಳ್ಳುವಂಥ ಮೊದಲು ಅವರನ್ನು ಅನರ್ಹರನ್ನಾಗಿ ಮಾಡುವ ಮೊದಲು ಏನು ಮಾಡಬೇಕಾಗತ್ತೆ ಅಂತಂದರೆ ಇಲ್ಲಿ ಸಭಾಧ್ಯಕ್ಷರು ಸದಸ್ಯರಿಗೆ ಯಾರಿವಾಗ ಅವರನ್ನು ಡಿಸ್ಕ್ವಾಲಿಫೈ ಮಾಡಬೇಕಂತ ಹೇಳಿ ನಿರ್ಧಾರವನ್ನು ಮಾಡಿರ್ತಾರ ಅಂದರೆ ಈ ಒಂದು ಆ್ಯಂಟಿ ಡಿಫೆಕ್ಷನ್ ಲಾ ಅಡಿಯಲ್ಲಿ ಅಂತಹ ಒಂದು ಸದಸ್ಯರಿಗೆ ಏನು ಮಾಡಬೇಕು ತಮ್ಮ ವಿವರಣೆಯನ್ನು ಸಲ್ಲಿಸಲು ಅವಕಾಶವನ್ನು ನೀಡಬೇಕು. ಯಾವ ಕಾರಣಕ್ಕಾಗಿ ಅವರು ಪಕ್ಷವನ್ನು ತ್ಯಜಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಅವರಿಂದ ವಿವರಣೆಯನ್ನು ಪಡೆದುಕೊಳ್ಳಬೇಕಾಗತ್ತೆ. ಸೊ ಈ ಮೂಲಕ ಇಂತಹ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ಈ ವಿಷಯವನ್ನು ಏನು ಮಾಡ್ತಾರೆ ಇಲ್ಲಿ ಸಭಾಧ್ಯಕ್ಷರು ವಿಚಾರಣೆಗಾಗಿ ಏನು ಮಾಡ್ತಾರೆ ಅವುಗಳನ್ನು ಸವಲತ್ತುಗಳ ಸಮಿತಿ ಅಂತ ಬರುತ್ತೆ, ಪ್ರಿವಿಲೇಜಸ್ ಕಮಿಟಿ ಅಂತ ಹೇಳಿ ಪ್ರಿವಿಲೇಜಸ್ ಕಮಿಟಿ. ಸೊ ಅವುಗಳಿಗೆ ಏನು ಮಾಡ್ತಾರೆ ಅಂತಂದರೆ ಉಲ್ಲೇಖಿಸುತ್ತಾರೆ. ಅಂದರೆ ಅವರು ಪಕ್ಷಾಂತರ ಮಾಡಿದಾರಾ ಇಲ್ವಾ ಅನ್ನುವಂಥದ್ದನ್ನು ಏನು ಮಾಡ್ತಾರೆ ಈ ಒಂದು ಸಮಿತಿ ವಿಚಾರಣೆಯನ್ನು ಮಾಡುತ್ತೆ. ಸೊ ಆದ್ದರಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ಸ್ಪೀಕರ್ ಹೇಳಿದ ತಕ್ಷಣವೇ ಏನಂತಂದರೆ ಈ ಪಕ್ಷಾಂತರ ಅನ್ನುವಂಥದ್ದು ಅನ್ವಯ ಆಗೋದಿಲ್ಲ. ಅಂದರೆ ಆದ್ದರಿಂದ ಪಕ್ಷಾಂತರವು ತಕ್ಷಣದ ಮತ್ತು ಸ್ವಯಂ ಚಾಲಿತ ಪರಿಣಾಮವನ್ನು ಬೀರೋದಿಲ್ಲ. ಅವರು ಹೇಳಿದ ನಂತರ ಏನಾಗುತ್ತೆ ಇಲ್ಲಿ ವಿಚಾರಣೆ ಅನ್ನುವಂಥದ್ದು ನಡೆಯುತ್ತೆ. ಸೊ ಇದರೊಟ್ಟಿಗೆ ಏನು ಮಾಡ್ಬೋದು ಅಂತಾರೆ ಈ ಸ್ಪೀಕರ್ ಅವರ ನಿರ್ಧಾರವನ್ನು ಪ್ರಶ್ನಿಸಿ ಕೂಡ ಏನು ಮಾಡ್ಬೋದು ಅಂತಾರೆ ಆ ಒಂದು ಸದಸ್ಯರು ಕೋರ್ಟ್ ಮೊರೆ ಹೋಗಬಹುದು. ಕೋರ್ಟ್ ಮೊರೆ ಹೋಗಲಿಕ್ಕೆ ಇಲ್ಲಿ ಅವರಿಗೆ ಅವಕಾಶ ಇರುತ್ತೆ. ಸೊ ಇದರೊಟ್ಟಿಗೆ ಇಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದಿಷ್ಟು ತೀರ್ಪುಗಳನ್ನ ನೀಡುತ್ತೆ. ಸೊ ಏನಂತಂದರೆ 2016ರಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದ್ರೆ ಇಲ್ಲಿ ಪಕ್ಷಾಂತರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಪೀಕರ್ ಆಗಿರ್ಬೋದು ಅಥವಾ ಚೇರ್ಮನ್ ಆಗಿರ್ಬೋದು ಇವರ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಏನು ಮಾಡಬೇಕಾಗತ್ತೆ ಅಂತಂದರೆ ಇಲ್ಲಿ ನ್ಯಾಯಾಲಯಗಳು ಮಧ್ಯಪ್ರವೇಶವನ್ನು ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ಹೇಳುತ್ತೆ. ಹಾಗೆ ಇದರೊಟ್ಟಿಗೆ ಇನ್ ಕೇಸ್ ಏನಾದರೂ ಈ ಪಕ್ಷಾಂತರ ವಿರೋಧಿ ಸಂಬಂಧಪಟ್ಟಂತೆ ನಿರ್ಧಾರವನ್ನು ಕೈಗೊಳ್ಳುವಂಥ ಕಲಾಪಗಳೇನಿದ್ದಂಥ ಸಂದರ್ಭದಲ್ಲಿ ಇನ್ ಕೇಸ್ ಏನಾದರೂ ಸ್ಪೀಕರ್ ಅವರು ಏನಿರ್ತಾರೆ ಯಾಕಂದರೆ ಡಿಸೈಡಿಂಗ್ ಒಂದು ಅಥಾರಿಟಿ ಇವರೇ ಆಗಿರ್ತಾರೆ ಪಕ್ಷಾಂತರ ವಿರೋಧಿಗೆ ಸಂಬಂಧಪಟ್ಟಂತೆ ಕಾನೂನಿಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಈ ಸ್ಪೀಕರ್ ಅವರ ವಿರುದ್ಧವೇ ಏನಾದರೂ ಇವರನ್ನು ವಜಾಗೊಳಿಸಬೇಕಂತ ಹೇಳಿ ಇವರನ್ನು ವಜಾ ಮಾಡಬೇಕು ಅಂತ ಹೇಳಿ ಏನಾದರೂ ಅಲ್ಲಿ ನಿರ್ಣಯ ಅಂದರೆ ರೆಸಲ್ಯೂಷನ್ನ ಪಾಸ್ ಮಾಡಿದ್ರ ನಿರ್ಣಯವನ್ನು ಮಂಡನೆ ಮಾಡಿದ್ರ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಪಕ್ಷಾಂತರಿಗಳೇನಿರ್ತಾರೆ ಅಥವಾ ಈ ಬಂಡುಕೋರ ಶಾಸಕರೇನಿರ್ತಾರೆ ಅವರನ್ನು ಅನರ್ಹಗೊಳಿಸುವಂಥ ಕಲಾಪಗಳನ್ನು ಇಲ್ಲಿ ಸ್ಪೀಕರ್ ಅವರು ಕೈಗೊಳ್ಳುವಂತಿಲ್ಲ. ಸೊ ಬದಲಿಗೆ ಏನು ಮಾಡ್ತಾರೆ ಆ ಒಂದು ಸದನದ ಸದಸ್ಯರಿಂದ ಒಬ್ಬರನ್ನ ಆಯ್ಕೆಯನ್ನು ಮಾಡಲಾಗತ್ತೆ. ಸೊ ಇದು ಗೊತ್ತಿರಲಿ. ಹಾಗೆ ಈ ಒಂದು ಏನು ಕಾನೂನಿಗೆ ಸಂಬಂಧಪಟ್ಟಂತೆ ಹಲವಾರು ಟೀಕೆಗಳು ಕೂಡ ಇದೆ, ಕ್ರಿಟಿಕಿಸಮ್ ಕೂಡ ಇದೆ. ಏನು ಟೀಕೆಗಳಂತಂದರೆ ಇಲ್ಲಿ ಇದು ಕೆಲವೊಂದಿಷ್ಟು ನಡುವೆ ಏನು ಮಾಡೋದಿಲ್ಲ, ಇದು ವ್ಯತ್ಯಾಸವನ್ನು ಮಾಡೋದಿಲ್ಲ. ಅಂದರೆ ಭಿನ್ನಾಭಿಪ್ರಾಯ ಮತ್ತು ಪಕ್ಷಾಂತರ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದರೆ ಕೇವಲ ಇದು ಅಧಿಕಾರದ ದಾಹ ಅಲ್ಲ, ಅಧಿಕಾರದ ದಾಹ ಹಾಗೆ ಸ್ಥಾನಮಾನ
ಈ ಒಂದು ಕಾರಣಗಳಿಗಾಗಿ ಮಾತ್ರ ಏನಂತಂದರೆ ಪಕ್ಷಾಂತರ ಅಂದರೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗೋದಿಲ್ಲ. ಬದಲಿಗೆ ಏನಾಗುತ್ತೆ ಅಂದರೆ ಈ ಒಂದು ಮಾತೃ ಪಕ್ಷ ಏನಿರುತ್ತೆ ಆ ಮಾತೃ ಪಕ್ಷದಲ್ಲಿನ ಒಂದು ಬಿಕ್ಕಟ್ಟಿನಿಂದಾಗಿ ಏನು ಮಾಡ್ಬೋದು ಅಂದರೆ ಇಲ್ಲಿ ಪಕ್ಷವನ್ನು ತ್ಯಜಿಸಬಹುದು, ಅಥವಾ ಆ ಮಾತೃಪಕ್ಷದ ನಿರ್ಧಾರಗಳೇನಾದರೂ ಆ ವ್ಯಕ್ತಿಗೆ ಹಿಡಿಸಲಿಲ್ಲ ಅಂತಂದ್ರೂ ಕೂಡ ಏನಾಗುತ್ತೆ ಆ ಒಂದು ಸಂದರ್ಭದಲ್ಲೂ ಕೂಡ ಏನು ಮಾಡ್ಬೋದು, ಆತ ಬೇರೆ ಪಕ್ಷವನ್ನು ಸೇರಬಹುದು. ಅಥವಾ ಆ ಒಬ್ಬ ವ್ಯಕ್ತಿ ಏನಾದರೂ ಆ ಮಾತೃಪಕ್ಷದಲ್ಲಿರುವಂಥ ಒಬ್ಬ ಸದಸ್ಯ ನಿಷ್ಠೆಯುಳ್ಳವನಾಗಿದ್ದು ಆತನಿಗೆ ಅಗತ್ಯವಾಗಿರುವಂಥ ಸ್ಥಾನಮಾನ ದೊರೆಯದಿದ್ದರೆ ಕೂಡ ಆತ ಏನು ಮಾಡ್ಬೋದು ಅಂತಂದರೆ ಈ ಒಂದು ಕಾರಣಕ್ಕಾಗಿ ಆತ ತನ್ನ ಮೂಲ ಪಕ್ಷವನ್ನು ಬಿಟ್ಟು ಬೇರೆ ಒಂದು ಪಕ್ಷವನ್ನು ಸೇರಬಹುದು ಅನ್ನುವಂಥದ್ದು. ಈ ರೀತಿ ಭಿನ್ನಾಭಿಪ್ರಾಯ ಕೂಡ ಇರುತ್ತೆ. ಸೊ ಇವುಗಳನ್ನ ಹಾಗೆ ಪಕ್ಷಾಂತರ ಅಂದರೆ ಅಧಿಕಾರದ ದಾಹ, ಸ್ಥಾನಮಾನದ ಆಸೆ, ಹಣದ ಆಸೆ, ಇಂತಹ ಕಾರಣಕ್ಕಾಗಿ ಕೂಡ ಇಲ್ಲಿ ಏನು ಮಾಡ್ತಾರೆ, ಪಕ್ಷಾಂತರವನ್ನು ಮಾಡ್ತಾರೆ. ಆದರೆ ಈ ಎರಡೂ ರೀತಿಯ ಒಂದು ಭಿನ್ನಾಭಿಪ್ರಾಯವನ್ನು ಈ ರೀತಿ ಪಕ್ಷಾಂತರ ಮಾಡುವಂಥ ವ್ಯಕ್ತಿಗಳನ್ನ ಏನು ಮಾಡಲಾಗುತ್ತೆ, ಒಂದೇ ತಕಡಿಯಲ್ಲಿ ಇವರನ್ನು ಅಳೆದು ತೂಗಲಾಗತ್ತೆ. ಅಂದರೆ ಇವರಿಬ್ಬರಿಗೂ ಕೂಡ ಏನು ಮಾಡಲಾಗತ್ತೆ ಅಂದರೆ ಸಮಾನಾದಂಥ ಶಿಕ್ಷೆಯನ್ನು ನೀಡಲಾಗತ್ತೆ, ಅಂದರೆ ಅವರನ್ನು ಅನರ್ಹಗೊಳಿಸಲಾಗತ್ತೆ ಈ ರೀತಿ ಪಕ್ಷಾಂತರ ಮಾಡಿದ್ರೆ. ಹಾಗೆ ಶಾಸಕರ ಭಿನ್ನಾಭಿಪ್ರಾಯವನ್ನು ಹಕ್ಕು ಮತ್ತು ಆತ್ಮಸಾಕ್ಷಿಯ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿದಂತಾಗತ್ತೆ. ಸೊ ಈ ರೀತಿ ನೋಡಿ ಅಲ್ಲಿ ತುಂಬ ಅಂದರೆ ಆ ವ್ಯಕ್ತಿಯ ಅಥವಾ ಆ ಪಕ್ಷದ ಸದಸ್ಯನಿಗೆ ಸರಿ ಹಿಡಿಸಲಾಗಿರೋದಂಥ ಒಂದು ನಿರ್ಧಾರಗಳೇನಾದರೂ ಇದ್ರೆ ಸೊ ಆತ ಏನು ಮಾಡ್ಬೋದು ಅಂತಂದರೆ ಬೇರೆ ಪಕ್ಷಕ್ಕೆ ಹೋಗ್ಬೋದು. ಸೊ ಆತ ಬೇರೆ ಪಕ್ಷಕ್ಕೆ ಹೋಗುವಂಥದ್ದನ್ನು ಇಲ್ಲಿ ಅವರನ್ನು ಅನರ್ಹಗೊಳಿಸಲಾಗತ್ತೆ ಅನ್ನುವಂಥ ಒಂದು ಮಾನದಂಡವನ್ನು ಇಟ್ಕೊಂಡ್ರೆ ಏನಾಗತ್ತೆ, ಇಲ್ಲಿ ಆತನ ಆತ್ಮಸಾಕ್ಷಿಯ ಸ್ವಾತಂತ್ರ್ಯವನ್ನು ಏನು ಮಾಡಿದ ಹಾಗಾಗತ್ತೆ, ಇಲ್ಲಿ ಹತ್ತಿಕ್ಕಿದಂತಾಗತ್ತೆ. ಸೊ ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದರೆ ಇಲ್ಲಿ ಪಕ್ಷದಲ್ಲಿ ಅಧಿಕಾರದ ಕಾರಣಕ್ಕಾಗಿ ಏನು ಮಾಡ್ತಾರೆ, ಕೆಲವೊಂದಿಷ್ಟು ವ್ಯಕ್ತಿಗಳು ಏನು ಮಾಡ್ತಾರೆ, ಪಕ್ಷವನ್ನು ತ್ಯಜಿಸ್ತಾರೆ. ಆದರೆ ಇಲ್ಲಿ ಪಕ್ಷದ ಕಾರ್ಯಕರ್ತರು ಏನಿರ್ತಾರೆ ಅಥವಾ ಪಕ್ಷದ ಸದಸ್ಯರು ಏನಿರ್ತಾರೆ ಅಥವಾ ಪಕ್ಷದಿಂದ ಆಯ್ಕೆ ಆಗಿರುವಂಥ ವ್ಯಕ್ತಿಗಳು ಏನಿರ್ತಾರೆ ಅವರು ಅಧಿಕಾರವನ್ನು ಕೇಳುವಂಥದ್ದು ತಪ್ಪಲ್ಲ. ಅವ್ರಿಗೂ ಕೂಡ ಅಧಿಕಾರ ಬೇಕಾಗಿರುತ್ತೆ, ಅವ್ರು ಕೇಳೋ ತಪ್ಪಿಲ್ಲ. ಆದರೆ ಏನಾಗುತ್ತೆ, ಆ ಕೇಳುವಂಥ ರೀತಿ ಆಗಿರ್ಬೋದು ಅಥವಾ ಅವರ ಮನವಿ ನೀತಿಯಲ್ಲಿ ಇತಿಮಿತಿಗಳು ಇರಬೇಕಾಗತ್ತೆ. ಸೊ ಅದೇ ಒಂದು ಸಂದರ್ಭದಲ್ಲಿ ಆ ಪಕ್ಷ ಆ ವ್ಯಕ್ತಿಗೆ ಏನು ಮಾಡಿದೆ ಅನ್ನುವಂಥದ್ದನ್ನು ಕೂಡ ಏನು ಮಾಡಬೇಕು, ಆ ವ್ಯಕ್ತಿ ತಿಳಿದುಕೊಂಡಿರಬೇಕಾಗತ್ತೆ. ಕೆಲವು ಬಾರಿ ಏನಾಗುತ್ತೆ ಅಂತಂದರೆ ಇಲ್ಲಿ ಬೆದರಿಕೆ ರಾಜಕಾರಣವನ್ನು ಮಾಡ್ತಾರೆ ವ್ಯಕ್ತಿಗಳು. ಯಾವ ರೀತಿ ಅಂತಂದರೆ ನಮಗೆ ಪಕ್ಷದಲ್ಲಿ ಉನ್ನತ ಸ್ಥಾನಮಾನವನ್ನು ಕೊಟ್ಟರೆ ಮಾತ್ರ ನಾವು ಈ ಪಕ್ಷದಲ್ಲಿ ಉಳಿದುಕೊಳ್ತೀವಿ ಅನ್ನುವಂಥ ಒಂದು ಬೆದರಿಕೆ ರಾಜಕಾರಣವನ್ನು ಮಾಡ್ತಾರೆ ಈ ಒಂದು ರಾಜಕಾರಣಿಗಳು. ಸೊ ಅಂದರೆ ಇಲ್ಲಿ ಏನು ಮಾಡ್ತಾರೆ, ಆ ರೀತಿ ಬೆದರಿಕೆ ರಾಜಕಾರಣವನ್ನು ಮಾಡುವ ಮೂಲಕ ಏನು ಮಾಡ್ತಾರೆ, ಸರ್ಕಾರವನ್ನು ಕೆಡುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗುತ್ತೆ. ಸೊ ಈ ರೀತಿ ಕರ್ನಾಟಕದಲ್ಲಿ ಕೂಡ ಆಗಿತ್ತು ಈ ಹಿಂದೆ. ಸೊ ಈ ರೀತಿ ಬೆದರಿಕೆ ರಾಜಕಾರಣವನ್ನು ಕೂಡ ಮಾಡಲಿಕ್ಕೆ ಇದನ್ನು ಬಳಸಿಕೊಳ್ಳಲಾಗತ್ತೆ. ಹಾಗೆ ಇವುಗಳ ನಡುವಿನ ವ್ಯತ್ಯಾಸ ಅಂದರೆ ಇಲ್ಲಿ ನೋಡಿ, ವೈಯಕ್ತಿಕ ಪಕ್ಷಾಂತರ ಮತ್ತು ಗುಂಪು ಪಕ್ಷಾಂತರ. ಸೊ ಮೇಲೆ ನಾವು ನೋಡಿದ್ದೀವಿ ಏನಂತಂದರೆ ಒಬ್ಬ ವ್ಯಕ್ತಿ ಪಕ್ಷಾಂತರವಾದರೆ ಅದಕ್ಕೆ ಮುಂದೆ ಕೂಡ ಕೆಲವೊಂದಿಷ್ಟು ಕಂಡೀಷನ್ ಬರುತ್ತೆ. ಯಾರು ಇಲ್ಲಿ ಪಕ್ಷಾಂತರ ಮಾಡಿದ್ರೆ ಇದು ಅನ್ವಯ ಆಗುತ್ತೆ, ಯಾರಿಗೆ ಅನ್ವಯ ಆಗೋದಿಲ್ಲ ಎಕ್ಸೆಪ್ಷನ್ ಕೂಡ ಇದೆ ನೋಡಿ, ವಿನಾಯಿತಿಗಳನ್ನ ಕೂಡ ನೋಡಿದ್ದೀವಿ ನಾವು. ಎಕ್ಸೆಪ್ಷನ್ ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಪಕ್ಷಾಂತರಗೊಂಡ್ರೆ ಅದನ್ನು ಈ ಒಂದು 10th ಶೆಡ್ಯೂಲ್ ಅಡಿಯಲ್ಲಿ ಏನು ಮಾಡ್ಬೋದು ಅಂತಂದರೆ ಅವರನ್ನು ಪಕ್ಷಾಂತರ ಮಾಡಬಹುದು. ಗುಂಪು ಪಕ್ಷಾಂತರ ಅಂತಂದರೆ ಸೊ ಫಸ್ಟ್ 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ನೋಡಿದರೆ ಅದರಲ್ಲಿ 1/3 ಮೆಂಬರ್ಸ್ ಜಾಯ್ನ್ ಆದರೆ ಅದು ಪಕ್ಷಾಂತರ ಅಂತ ಕರೆಸಿಕೊಳ್ಳೋದಿಲ್ಲ. ಅದಾದ ನಂತರ 91st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬರುತ್ತೆ, ಅದರ ಪ್ರಕಾರ 2/3 ಮೆಂಬರ್ಸ್ ಸದಸ್ಯರು ಮಾತೃ ಪಕ್ಷವನ್ನು ತೊರೆದು ಇನ್ನೊಂದು ಪಕ್ಷವನ್ನು ಜಾಯ್ನ್ ಆದರೆ ಅದು ಪಕ್ಷಾಂತರ ಅಂತ ಅನಿಸಿಕೊಳ್ಳುವುದಿಲ್ಲ ಅನ್ನುವಂಥದ್ದನ್ನು. ಸೊ ಇವುಗಳ ನಡುವೆ ಏನು ಮಾಡಿದೆ, ವ್ಯತ್ಯಾಸವನ್ನು ಮಾಡುತ್ತೆ ಈ ಒಂದು ಕಾನೂನು. ಸೊ ಇದು ತರ್ಕಬದ್ಧವಲ್ಲ ಅನ್ನುವಂಥದ್ದು. ಸೊ ಇದಕ್ಕೆ ಇರುವಂಥ ಟೀಕೆ. ಸೊ ಈ ಮೂಲಕ ಇದು ಚಿಲ್ಲರೆ ಪಕ್ಷಾಂತರವನ್ನು ಮಾತ್ರ ಏನು ಮಾಡುತ್ತೆ, ನಿಷೇಧಿಸುತ್ತೆ. ಹಾಗೆ ಸಗಟು ಪಕ್ಷಾಂತರಗಳನ್ನ ಏನು ಮಾಡುತ್ತೆ, ಸಗಟು ಕಾನೂನುಬದ್ಧಗೊಳಿಸುತ್ತೆ. ಅಂದರೆ ಒಬ್ಬೊಬ್ಬರೇ ಹೋದರೆ ಏನು ಮಾಡುತ್ತೆ, ಇದು ಪಕ್ಷಾಂತರ ಅವರನ್ನು ಅನರ್ಹಗೊಳಿಸಲಾಗುತ್ತೆ ಪಕ್ಷಾಂತರ ಕಾನೂನು ಅಡಿಯಲ್ಲಿ. ಹಾಗೆ ಸಗಟು ಮೀನ್ಸ್ ಸೊಲ್ಲಿ ಲಾರ್ಜರ್ ಸ್ಕೇಲಲ್ಲಿ, ಬೃಹತ್ ಪ್ರಮಾಣದಲ್ಲಿ, ಅಂದರೆ 2/3 ಮೆಂಬರ್ಸ್ ಜಾಯ್ನ್ ಆದರೆ ಅವರನ್ನು ಪಕ್ಷಾಂತರ ಅಥವಾ ಪಕ್ಷಾಂತರದ ಕಾನೂನಿನ ಅಡಿಯಲ್ಲಿ ಅವರನ್ನು ಅನರ್ಹಗೊಳಿಸಲಿಕ್ಕೆ ಬರೋದಿಲ್ಲ ಅನ್ನೋಂಥದ್ದನ್ನು ಏನು ಮಾಡುತ್ತೆ,
ಕಾನೂನುಬದ್ಧಗೊಳಿಸುತ್ತೆ. ಸೊ ಈ ರೀತಿ ತಾರತಮ್ಯವನ್ನು ಮಾಡುತ್ತೆ ಇದು. ಹಾಗೆ ಶಾಸಕಾಂಗದ ಹೊರಗಿನ ಚಟುವಟಿಕೆಗಳಿಗಾಗಿ ಶಾಸಕರನ್ನ ಅವರ ಪಕ್ಷದಿಂದ ಹೊರಗೆ ಹಾಕಲಿಕ್ಕೆ ಬರುವುದಿಲ್ಲ. ಸೊ ಇಲ್ಲಿ ಶಾಸಕಾಂಗದ ಹೊರಗಿನ ಚಟುವಟಿಕೆಗಳು ಕೂಡ ಏನು ಮಾಡ್ತಾರೆ ಅಂತಂದರೆ ಪಕ್ಷದ ವಿರುದ್ಧ, ಪಕ್ಷದ ಸದಸ್ಯರ ವಿರುದ್ಧ ಏನು ಮಾಡ್ತಾ ಇರ್ತಾರೆ ಅಂತಂದರೆ ಆಗಾಗ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಇಂತಹ ಒಂದು ಹೇಳಿಕೆಗಳು ಆ ಒಂದು ಪಕ್ಷಕ್ಕೆ ಏನಾಗುತ್ತೆ, ಮುಜುಗರವನ್ನು ಉಂಟು ಮಾಡ್ತಾ ಇರುತ್ತೆ. ಮುಜುಗರ, ಇಂತಹ ಒಂದು ಹೇಳಿಕೆಗಳನ್ನ ಕರ್ನಾಟಕದಲ್ಲಿ ಕೂಡ ನೀವು ನೋಡ್ಬೋದು. ಹಲವಾರು ರಾಜಕಾರಣಿಗಳು ಏನು ಮಾಡ್ತಾರೆ, ಆ ಒಂದು ಮೂಲ ಪಕ್ಷದ ಅಥವಾ ಪಕ್ಷದ ಸದಸ್ಯರ ವಿರುದ್ಧವೇ ಏನು ಮಾಡ್ತಾರೆ ಅಂತಂದರೆ ಆಗಾಗ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಮತ್ತೆ ತಾರತಮ್ಯ ಕಂಡುಬರುತ್ತೆ. ಯಾವ ರೀತಿ ಅಂದರೆ ಪಕ್ಷೇತರ ಸದಸ್ಯ ಅಂದರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಏನಿರ್ತಾರೆ, ಹಾಗೆ ನಾಮಿನೇಟೆಡ್ ಮೆಂಬರ್ಸ್, ಹಾಗೆ ಇವರ ನಡುವೆ ಕೂಡ ಇದು ವ್ಯತ್ಯಾಸವನ್ನು ಮಾಡುತ್ತೆ. ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ಕೂಡ ಮುಂದೆ ನೋಡಲಿದ್ದೇವೆ ನಾವು. ಸೊ ಇದು ಕೂಡ ತರ್ಕಬದ್ಧವಲ್ಲ ಅನ್ನುವಂಥದ್ದು. ಹಾಗೆ ಪಕ್ಷೇತರ ಸದಸ್ಯ ಒಂದು ಪಕ್ಷವನ್ನು ಸೇರಿದರೆ ಅವನನ್ನು ಏನು ಮಾಡಲಾಗುತ್ತೆ, ಅನರ್ಹನಾಗುತ್ತಾನೆ. ಅಂದರೆ ಇವಾಗ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಏನಾದರೂ ಇದ್ದರೆ ಆತ ಚುನಾಯಿಸಿ ಬಂದಂಥ ಸಂದರ್ಭದಲ್ಲಿ ಆತ ಒಂದು ಪಕ್ಷವನ್ನು ಸೇರಿದ್ರೆ ಆತನನ್ನು ಏನು ಮಾಡಲಾಗುತ್ತೆ, ಈ ಕಾನೂನು ಅಡಿಯಲ್ಲಿ ಡಿಸ್ಕ್ವಾಲಿಫೈ ಮಾಡಲಾಗುತ್ತೆ, ಅನರ್ಹಗೊಳಿಸಲಾಗುತ್ತೆ, ಡಿಸ್ಕ್ವಾಲಿಫೈ. ಆದರೆ ಇದೇ ರೀತಿಯ ಒಂದು ನಿಬಂಧನ ನಾಮನಿರ್ದೇಶಿತ ಸದಸ್ಯರೇನಿರ್ತಾರೆ, ಅಂದರೆ ನಾಮಿನೇಟೆಡ್ ಕ್ಯಾಂಡಿಡೇಟ್, ನಾಮನಿರ್ದೇಶನವನ್ನು ಏನು ಮಾಡ್ತಾರೆ, ಸೊ ಈ ನಾಮಿನೇಟೆಡ್ ಕ್ಯಾಂಡಿಡೇಟ್ಗಳಿಗೆ ಇದು ಅನ್ವಯಿಸೋದಿಲ್ಲ. ಅವರು ಏನು ಮಾಡ್ಬೋದು ಅಂದರೆ ಬೇರೆ ಒಂದು ಪಕ್ಷಗಳನ್ನ ಸೇರಬಹುದಾಗಿರುತ್ತೆ. ಹಾಗೆ ನಿರ್ಧಾರ ತೆಗೆದುಕೊಳ್ಳುವಂಥ ಸಭಾಧ್ಯಕ್ಷರ ಅಧಿಕಾರವನ್ನು ಎರಡು ಆಧಾರದ ಮೇಲೆ ಟೀಕಿಸಲಾಗತ್ತೆ. ಸೊ ಇಲ್ಲಿ ಡಿಸೈಡಿಂಗ್ ಅಥಾರಿಟಿ ಯಾರಾಗಿರ್ತಾರೆ, ಈ ಪಕ್ಷಾಂತರ ವಿರೋಧಿ ಕಾನೂನಿಗೆ ಸಂಬಂಧಪಟ್ಟಂತೆ ಸಭಾಧ್ಯಕ್ಷರು ಆಗಿರ್ತಾರೆ. ಸೊ ಈ ಸಭಾಧ್ಯಕ್ಷರ ನಿರ್ಣಯವನ್ನು ಎರಡು ಕಾರಣಗಳಿಗಾಗಿ ಏನು ಮಾಡಲಾಗುತ್ತೆ, ಟೀಕಿಸಲಾಗತ್ತೆ. ಸೊ ಮೊದಲನೇದು, ಸೊ ಇಲ್ಲಿ ಅವರು ರಾಜಕೀಯ ಅಗತ್ಯಗಳಿಂದಾಗಿ ಈ ಅಧಿಕಾರವನ್ನು ನಿಷ್ಪಕ್ಷಪಾತವಾಗಿ ಮತ್ತು ವಸ್ತುನಿಷ್ಠ ರೀತಿಯಲ್ಲಿ ಚಲಾಯಿಸದಿರಬಹುದು. ಸೊ ಇವರು ಪಕ್ಷಾತೀತವಾಗಿ ಕೂಡ ಏನು ಮಾಡ್ತಾರೆ ಅಂತಂದರೆ ನಡೆದುಕೊಳ್ತಾರೆ. ಅಂದರೆ ನಿಷ್ಪಕ್ಷಪಾತವಾಗಿ ಇವರು ಆ ಒಂದು ಕ್ರಮವನ್ನು ಕೈಗೊಳ್ಳದೇ ಇರಬಹುದು. ಹಾಗೆ ಇವರಿಗೆ ಪ್ರಕರಣಗಳ ಮೇಲೆ ನ್ಯಾಯ ನಿರ್ಣಯಿಸಲು ಅವರಿಗೆ ಕಾನೂನು ಜ್ಞಾನ ಮತ್ತು ಅನುಭವದ ಕೊರತೆ ಕೂಡ ಇರಬಹುದು ಅನ್ನುವಂಥ ಕಾರಣಕ್ಕಾಗಿ ಇದನ್ನು ಟೀಕಿಸಲಾಗತ್ತೆ. ಎಸ್, ಸೊ ನೆಕ್ಸ್ಟ್ ಒನ್ ನೋಟ್. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಏನಂತಂದರೆ ಈ ಒಂದು ಕಾನೂನಿನ ಅಡಿಯಲ್ಲಿ 10th ಒಂದು ಶೆಡ್ಯೂಲ್ ಏನಿದೆ ಅಥವಾ ಪರಿಚ್ಛೇದ ಏನಿದೆ, ಪರಿಚ್ಛೇದ ಅಥವಾ ಆ್ಯಂಟಿ ಡಿಫೆಕ್ಷನ್ ಲಾ ಏನಿದೆ, ಇದರ ಅಡಿಯಲ್ಲಿ ಯಾವುದು ಪಕ್ಷಾಂತರ ಅಂತ ಕರೆಸಿಕೊಳ್ಳುತ್ತೆ ಅನ್ನೋಂಥದ್ದು ನೋಡೋಣ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಸ್, ಸೊ ಇಲ್ಲಿ ಪಕ್ಷೇತರ ಸದಸ್ಯ, ಸೊ ಮೇಲೆ ನಾವು ನೋಡಿದ್ದೀವಿ, ಇಲ್ಲಿ ವ್ಯತ್ಯಾಸವನ್ನು ಮಾಡಲಾಗತ್ತೆ ಅನ್ನುವಂಥದ್ದನ್ನ ಯಾರ ನಡುವೆ, ಪಕ್ಷೇತರ ಸದಸ್ಯ ಮತ್ತು ನಾಮನಿರ್ದೇಶನ ಸದಸ್ಯರ ನಡುವೆ. ಎಸ್, ಸೊ ಇಲ್ಲಿ ಪಕ್ಷೇತರ ಸದಸ್ಯ ಅಂದರೆ ಇಂಡಿಪೆಂಡೆಂಟ್, ಅಂದರೆ ಯಾವುದೇ ಪಕ್ಷದಿಂದ ಟಿಕೆಟ್ ಪಡೆದು ಚುನಾಯಿಸದೆ ಗೆದ್ದು ಬಂದಿರ್ತಾರಲ್ವಾ ಅವರು, ಇವರು ಪಕ್ಷೇತರ ಸದಸ್ಯರು. ಯಾವುದೇ ಪಕ್ಷಕ್ಕೆ ಸೇರಿದರೆ ಏನಾಗುತ್ತೆ, ಇವರನ್ನು ಡಿಸ್ಕ್ವಾಲಿಫೈ ಮಾಡಲಾಗತ್ತೆ, ಅನರ್ಹರನ್ನಾಗಿ ಮಾಡಲಾಗತ್ತೆ. ಎಸ್, ಸೊ ನೆಕ್ಸ್ಟ್ ಒನ್, ನಾಮನಿರ್ದೇಶನಗೊಂಡಂಥ ಸದಸ್ಯರು 6 ತಿಂಗಳೊಳಗಾಗಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಬಹುದು. ಅವ್ರಿಗೆ ಡೆಡ್ಲೈನ್ ಇದೆ. ಸೊ ಇಲ್ಲಿ ಇಂಡಿಪೆಂಡೆಂಟ್ ನಾಮಿನೇಟೆಡ್ ಕ್ಯಾಂಡಿಡೇಟ್ ಏನಿರ್ತಾರೆ ಇವರು ಏನು ಮಾಡ್ಬೋದು ಅಂತಾರೆ, ಚುನಾಯಿಸಿ ಬಂದಂಥ ಸಂದರ್ಭದಲ್ಲಿ ಇವರು ಯಾವುದೇ ಒಂದು ಪಕ್ಷವನ್ನು ಸೇರಬಹುದು. ಅದುವೇ 6 ತಿಂಗಳ ಒಳಗಾಗಿ. 6 ತಿಂಗಳ ನಂತರ ಸೇರಲಿಕ್ಕೆ ಬರೋದಿಲ್ಲ. ಆದರೆ 6 ತಿಂಗಳ ಒಳಗಾಗಿ ಇವರು ಸೇರಿದರೆ ಇವರನ್ನು ಅನರ್ಹಗೊಳಿಸೋದಿಲ್ಲ. ಸೊ ಈ ರೀತಿ ಏನು ಮಾಡಲಾಗತ್ತೆ, ವ್ಯತ್ಯಾಸವನ್ನು ಮಾಡಲಾಗತ್ತೆ. ಇದುವೇ ಇದಕ್ಕೆ ಇರುವಂಥ ಟೀಕೆಗಳು. ಎಸ್, ಸೊ ಇಲ್ಲಿ ನಾಮನಿರ್ದೇಶನಗೊಂಡಂಥ ಸದಸ್ಯ 6 ತಿಂಗಳ ನಂತರ ರಾಜಕೀಯ ಪಕ್ಷವನ್ನು ಸೇರಿದರೆ ಆತ ಅನರ್ಹನಾಗ್ತಾನೆ. ಆದರೆ 6 ತಿಂಗಳೊಳಗಾಗಿ ಸೇರಿದರೆ ಆತ ಅನರ್ಹಗೊಳಿಸುವುದಿಲ್ಲ. ಸೊ ನೆನಪಿರಲಿ. ಸೊ ನೆಕ್ಸ್ಟ್ ಪಾಯಿಂಟ್, ನಿರ್ದಿಷ್ಟ ರಾಜಕೀಯ ಪಕ್ಷದಿಂದ ಆಯ್ಕೆಯಾಗುವ ಯಾವುದೇ ಶಾಸಕ ಅಥವಾ ಸಂಸದರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡದೆ, ಇಲ್ಲಿ ನೋಡಿ, ಅಂದರೆ ಯಾವುದಾದ್ರೂ ಒಂದು ಪಕ್ಷದಿಂದ ಇವಾಗ BJP ಪಕ್ಷದಿಂದ ಒಬ್ಬ ವ್ಯಕ್ತಿ ಆಯ್ಕೆ ಆಗಿರ್ತಾನೆ ಅಂತ ಅನ್ಕೋಣ. ಆತ ಲೋಕಸಭೆ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ಗೆ ಕಂಟೆಸ್ಟ್ ಮಾಡಿರ್ತಾನೆ, ಅಥವಾ MLA ಅಥವಾ MP ಆಗಿರ್ತಾನೆ ಅಂತ ಅನ್ಕೋಣ. ಸೊ ಈತ ತನ್ನ ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡದೆ ಏನು ಮಾಡ್ಬೋದು ಅಂತಾರೆ, ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಾನೆ ಅಂತ ಅನ್ಕೋಣ. ಇನ್ನೊಂದು ಪಕ್ಷಕ್ಕೆ ಸೇರಿದರೆ ಆತನನ್ನು ಏನು ಮಾಡ್ಬೋದು, ಇಲ್ಲಿ ಅದು ಪಕ್ಷಾಂತರ ಅನಿಸಿಕೊಳ್ಳುತ್ತೆ. ಸೊ ಅಂಥವರನ್ನು ಏನು ಮಾಡ್ಬೋದು ಅಂದರೆ ಪಕ್ಷವು ಅನರ್ಹಗೊಳಿಸಬಹುದು. ಯಾವ ಪಕ್ಷ, ಇಲ್ಲಿ
BJP ಪಕ್ಷ ಆಗಿದ್ರೆ ಸೊ ಅಂಥ ಪಕ್ಷ ಏನು ಮಾಡ್ಬೋದು, ಈ MLA ಅಥವಾ MP ಡಿಸ್ಕ್ವಾಲಿಫಿಕೇಶನ್ ಮಾಡಬಹುದು. ಹಾಗೆ ಶಾಸನ ಸಭೆಯಲ್ಲಿ ಮತದಾನದ ಸಮಯದಲ್ಲಿ ಹಾಜರಿರಲೇಬೇಕು ಎಂದು ರಾಜಕೀಯ ಪಕ್ಷವೊಂದು ತನ್ನ ಶಾಸಕ ಅಥವಾ ಸಂಸದರಿಗೆ ವಿಪ್ಪನ್ನು ಜಾರಿ ಮಾಡಿದ ಬಳಿಕವೂ ಅದನ್ನು ಉಲ್ಲಂಘನೆ ಮಾಡುವವರು ಹಾಗೂ ಮತದಾನದಿಂದ ದೂರ ಉಳಿಯುವವರು ಪಕ್ಷಾಂತರಿಗಳಂತ ಕರೆಸಿಕೊಳ್ತಾರೆ. ಸೊ ಇಂಥವರನ್ನು ಕೂಡ ಏನು ಮಾಡ್ಬೋದು ಅಂದರೆ ಅನರ್ಹಗೊಳಿಸಬೇಕಾಗತ್ತೆ. ಸೊ ಪಕ್ಷದಲ್ಲಿ ಏನಂತಂದರೆ ಇಲ್ಲಿ ಎಲ್ಲ ಪಕ್ಷಗಳಲ್ಲಿ ವಿಪ್ಗಳಂತ ಇರ್ತಾರೆ, ಸಚೇತಕ ಅಂತ ಹೇಳ್ತಾರೆ. ಸೊ ಇಲ್ಲಿ ಇವರು ನೀಡುವಂಥ ಆದೇಶಗಳು ಅಥವಾ ಆಜ್ಞೆಗಳು ಇದಕ್ಕೆ ಸಚೇತಕಾಜ್ಞೆ ಅಂತ ಕರೆಯಲಾಗುತ್ತೆ, ಸಚೇತಕಾಜ್ಞೆ. ಸೊ ಇವುಗಳನ್ನ ಏನು ಮಾಡಬೇಕಂದ್ರೆ ಆ ಪಕ್ಷದ ಸದಸ್ಯರು ಕಡ್ಡಾಯವಾಗಿ ಪಾಲಿಸಬೇಕಾಗತ್ತೆ. ಅಂದರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಮತದಾನದಿಂದ ಮಾಡುವಂಥ ಸಂದರ್ಭದಲ್ಲಿ ಹಾಗೆ ಅದರಿಂದ ದೂರ ಉಳಿಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಇಂಥವುಗಳನ್ನ ಈ ರೀತಿ ಒಂದು ಸಚೇತಕಾಜ್ಞೆಯನ್ನು ಉಲ್ಲಂಘಿಸಿದರೆ ಅವರನ್ನು ಕೂಡ ಏನು ಮಾಡ್ಬೋದು, ಅನರ್ಹಗೊಳಿಸಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಎಸ್, ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ರಾಷ್ಟ್ರಪತಿ ಚುನಾವಣೆಯ ಸಮಯದಲ್ಲಿ ಪಕ್ಷದ ವಿಪ್ ಉಲ್ಲಂಘನೆಗೆ ಪಕ್ಷಾಂತರ ನಿಷೇಧ ಕಾನೂನುಗಳು ಅನ್ವಯಿಸುವುದಿಲ್ಲ. ಎಸ್, ಸೊ ನೋಡಿ, ಉಳಿದ ಸಂದರ್ಭಗಳಲ್ಲಿ ಏನಾಗುತ್ತೆ, ವಿಪ್ಪನ್ನು ಉಲ್ಲಂಘಿಸಿದರೆ ಅವರ ಮೇಲೆ ಕ್ರಮವನ್ನು ಜರುಗಿಸಬಹುದಾಗಿರುತ್ತೆ. ಆದರೆ ರಾಷ್ಟ್ರಪತಿಯ ಒಂದು ಚುನಾವಣೆ ಏನಿರುತ್ತೆ ಈ ಒಂದು ಸಂದರ್ಭದಲ್ಲಿ ಏನು ಮಾಡ್ಬೋದು, ವಿಪ್ ಉಲ್ಲಂಘನೆ ಮಾಡಿದರೆ ಇಲ್ಲಿ ಪಕ್ಷಾಂತರದ ಒಂದು ನಿಷೇಧ ಕಾನೂನುಗಳು ಇಲ್ಲಿ ಅನ್ವಯಿಸೋದಿಲ್ಲ. ಅಂದರೆ ಇಲ್ಲಿ ವಿರೋಧ ಪಕ್ಷದ ಕೂಡ ಏನು ಮಾಡ್ಬೋದು ಅಂದರೆ ಬೇರೆ ಒಂದು ಪಕ್ಷಕ್ಕೆ ಮತವನ್ನು ಚಲಾಯಿಸಬಹುದಾಗಿರುತ್ತೆ. ಹಾಗೆ ಯಾವುದು ಪಕ್ಷಾಂತರಕ್ಕೆ ಸಮ ಆಗತ್ತೆ ಈ ಒಂದು ಕಾನೂನು ಅಡಿಯಲ್ಲಿ ಅಂತಂದ್ರೆ, ಸೊ ಇಲ್ಲಿ ಉತ್ತರ ಪ್ರದೇಶದ ಬಹುಜನ ಸಮಾಜ ಪಕ್ಷಕ್ಕೆ ಸಂಬಂಧಿಸಿದಂಥ ಸೊ ಈ ಒಂದು ಪಕ್ಷಕ್ಕೆ ಸಂಬಂಧಪಟ್ಟಂತೆ 2007ರಲ್ಲಿ ಸುಪ್ರೀಂ ಕೋರ್ಟ್ನ ವಿಚಾರಣೆ ನಡೆಯುತ್ತಾ. ಆಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ, ಎದುರಾಳಿ ಪಕ್ಷವನ್ನು ಬೆಂಬಲಿಸಿ ಒಂದು ಪತ್ರಕ್ಕೆ ಸಹಿ ಮಾಡಿ ರಾಜ್ಯಪಾಲರಿಗೆ ಸಲ್ಲಿಸುವಂಥದ್ದು ಕೂಡ ಏನಾಗುತ್ತೆ, ಪಕ್ಷಾಂತರಕ್ಕೆ ಸಮ ಅನ್ನುವಂಥದ್ದನ್ನ ಈ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹಾಗೆ ಮತಕ್ಕೆ ಮೌಲ್ಯ ಸದಸ್ಯತ್ವಕ್ಕೆ ಶಿಕ್ಷೆ ಆಗತ್ತೆ. ಅಂದರೆ ಇವಾಗ ಕಾಯ್ದೆ ಪ್ರಕಾರ ಯಾವುದೇ ಶಾಸಕ ಸಂಸದ ತನ್ನ ಪಕ್ಷದ ವಿಪ್ ಉಲ್ಲಂಘಿಸಿ ಮತ ಚಲಾಯಿಸಿದ ಬಳಿಕವಷ್ಟೇ ಸ್ಪೀಕರ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬಹುದು. ಹಾಗಾಗಿ ವಿಪ್ ಉಲ್ಲಂಘನೆಗಾಗಿ ಪಕ್ಷಾಂತರಿ ಸದಸ್ಯರ ಸದಸ್ಯತ್ವ ರದ್ದಾದರೂ ಅವರು ಚಲಾಯಿಸಿದ ಮತಕ್ಕೆ ಮೌಲ್ಯ ಇರುತ್ತೆ. ಸೊ ಇವಾಗ ಪಾರ್ಟಿ ಎ ಪಾರ್ಟಿ ಬಿ ಇದೆ ಅಂತ ಅನ್ಕೊಂಡ, ಪಾರ್ಟಿ ಎ ಪಾರ್ಟಿ ಬಿ. ಸೊ ಇವಾಗ ಪಾರ್ಟಿ ಬಿ ಏನು ಹೇಳ್ತಾನಂತಂದ್ರೆ, ಪಾರ್ಟಿ ಬಿ ಈ ಒಂದು ಪಕ್ಷಕ್ಕೆ ಮತದಾನ ನೀಡುವಂಥ ಸಂದರ್ಭದಲ್ಲಿ ಇದಕ್ಕೆ ಬೇರೆ ಪಕ್ಷಕ್ಕೆ ಇಲ್ಲಿ ಮತ ಹಾಕೋ ಹಾಗಿಲ್ಲ ಅಂತ ಹೇಳ್ತಾನೆ. ಆದರೆ ಏನು ಮಾಡ್ತಾನೆ, ಬಿ ಪಾರ್ಟಿಯವನು ಈ ಪಕ್ಷಕ್ಕೆ ಮತ ಹಾಕ್ತಾನೆ. ಸೊ ಈ ವಿಪ್ಪನ್ನು ಉಲ್ಲಂಘಿಸಿದ್ದಕ್ಕಾಗಿ ಆತನನ್ನು ಏನು ಮಾಡ್ಬೋದು, ಈ ಪಾರ್ಟಿ ಬಿ ಆತನ ಡಿಸ್ಕ್ವಾಲಿಫೈ ಮಾಡಬಹುದು. ಆದರೆ ಈತ ವೋಟ್ ಏನು ಹಾಕಿರ್ತಾನೆ ಅದು ಏನಾಗಿರುತ್ತೆ, ಅದಕ್ಕೆ ಮೌಲ್ಯ ಇರುತ್ತೆ. ಆದರೆ ಇಲ್ಲಿ ಏನಾಗುತ್ತೆ, ಆತನ ಸದಸ್ಯತ್ವ ಏನಾಗುತ್ತೆ, ರದ್ದಾಗುತ್ತೆ ಅನ್ನುವಂಥದ್ದು. ಹಾಗೆ ಯಾವುದು ಪಕ್ಷಾಂತರವಲ್ಲ ಅನ್ನುವಂಥದ್ದು. ಸೊ ಇಲ್ಲಿ ಒಬ್ಬ ಶಾಸಕ ತನ್ನ ಪಕ್ಷದ ಸಮೇತ ಮತ್ತೊಂದು ಪಕ್ಷಕ್ಕೆ ಸೇರಿ ತಾನು ಮತ್ತು ಉಳಿದ ಮೂಲ ರಾಜಕೀಯ ಪಕ್ಷದ ಸದಸ್ಯರು ಆ ಪಕ್ಷದ ಸದಸ್ಯರಾಗಿದ್ದೇವೆ ಎಂದು ಘೋಷಿಸಿದರೆ ಅದು ಪಕ್ಷಾಂತರ ಅಲ್ಲ. ಅಂದರೆ ಇವಾಗ ಒಬ್ಬ ಶಾಸಕ ಮತ್ತು ಪಕ್ಷದ ಸಮೇತರ ಎಲ್ಲರೂ ಕೂಡ, ಸೊ ಇವಾಗ ಪಾರ್ಟಿ ಎ ಇರುತ್ತೆ, ಪಾರ್ಟಿ ಬಿ ಇದೆ ಅಂತ ಅನ್ಕೋಣ. ಸೊ ಇದರಲ್ಲಿ ಈ ಪಾರ್ಟಿ ಎ ಯಲ್ಲಿರುವಂಥ ಎಲ್ಲ ಶಾಸಕರು ಈ ಪಾರ್ಟಿಯೊಂದಿಗೆ ಮರ್ಜ್ ಆದರೆ, ವಿಲೀನವಾದರೆ ಅದು ಏನಂತಂದರೆ ವಿಲೀನವಾಗಿ ನಾವು ಈ ಪಕ್ಷದ ಸದಸ್ಯರಾಗಿದ್ದೇವೆ ಅಂತ ಹೇಳಿ ಡಿಕ್ಲೇರ್ ಮಾಡಿಕೊಂಡ್ರೆ ಅದು ಪಕ್ಷಾಂತರ ಅಂತ ಹೇಳಿ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಹಾಗೆ ಸಭಾಪತಿಗಳಾಗಿರ್ಬೋದು, ಸ್ಪೀಕರ್ಗಳಾಗಿರ್ಬೋದು, ತಾವು ಪ್ರತಿನಿಧಿಸುವ ಪಕ್ಷಕ್ಕೆ ರಾಜೀನಾಮೆ ನೀಡುವುದು ಪಕ್ಷಾಂತರ ಅಂತ ಹೇಳಿ ಕರೆಸಿಕೊಳ್ಳೋದಿಲ್ಲ. ಯಾಕಂತಂದರೆ ಇವರು ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಮಾಡ್ತಾ ಇರೋಂಥ ಕಾರಣಕ್ಕಾಗಿ. ಹಾಗೆ ಸ್ವ ಇಚ್ಛೆಯಿಂದ, ಸೊ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸ್ವ ಇಚ್ಛೆಯಿಂದ 2 ವಾರ ಮುಂಚಿತವಾಗಿ ಪಕ್ಷದ ಮುಖ್ಯಸ್ಥರಿಂದ, ಇಲ್ಲಿ ನೋಡಿ 2 ವಾರಗಳ ಮುಂಚಿತವಾಗಿ ಸ್ವ ಇಚ್ಛೆಯಿಂದ ವಾಲಂಟರಿಯಾಗಿ ಪಕ್ಷದ ಮುಖ್ಯಸ್ಥರಿಂದ, ಆ ಪಕ್ಷದ ಹೆಡ್ ಯಾರಿರ್ತಾರೆ ಅವರಿಂದ ಏನೋ ಅನುಮತಿಯನ್ನು ಪಡೆದು ಏನು ಮಾಡ್ಬೋದು ಅಂತಂದರೆ ರಾಜೀನಾಮೆ ನೀಡಿ ಬೇರೆ ಪಕ್ಷಕ್ಕೆ ಹೋದರೆ ಅವರನ್ನು ಅನರ್ಹರಾಗಿ ಮಾಡೋದಿಲ್ಲ. ಸೊ ಇಲ್ಲಿ ಅವ್ರಿಗೆ ಟೈಮಿಂಗ್ ಇರುತ್ತೆ, ಅದು ಸ್ವ ಇಚ್ಛೆಯಿಂದ ಆಗಿದ್ದರೆ ಮಾತ್ರ ಅದೇನಾಗುತ್ತೆ, ಇಲ್ಲಿ ಅನರ್ಹರಾಗಿರೋದಿಲ್ಲ. ಹಾಗೆ
ಯಾವುದೇ ಒಂದು ಪಕ್ಷದ ಕನಿಷ್ಠ ಮೂರನೇ ಎರಡರಷ್ಟು ಅಂದರೆ ಮೂರನೇ ಎರಡರಷ್ಟು ಶಾಸಕರು ಅಥವಾ ಸಂಸದರು ಒಟ್ಟಿಗೆ ಬೇರೆ ಪಕ್ಷದ ಜೊತೆಗೆ ವಿಲೀನವಾದರೆ ಅಥವಾ ಪ್ರತ್ಯೇಕ ರಾಜಕೀಯ ಗುಂಪು ಮಾಡಿಕೊಂಡರೆ ಅದು ಪಕ್ಷಾಂತರ ಆಗೋದಿಲ್ಲ. ಸೊ ಇಲ್ಲಿ ಈ ರೀತಿ 2/3 ಸದಸ್ಯರು ಈ ಮಾತೃಪಕ್ಷದಿಂದ ತ್ಯಜಿಸಿ ಬೇರೆ ಪಕ್ಷವನ್ನು ಸೇರಬಹುದು, ಅಥವಾ ಈ 2/3 ಸದಸ್ಯರು ತಮ್ಮದೇ ಆದಂಥ ಹೊಸ ಒಂದು ಪಕ್ಷವನ್ನು ಕೂಡ ಸ್ಥಾಪಿಸಿದರೆ ಅದನ್ನು ಪಕ್ಷಾಂತರ ಅಂತ ಹೇಳಿ ಕರೆಯೋದಿಲ್ಲ. ಸೊ 2003ರವರೆಗೆ 1/3 ಶಾಸಕರು ವಿಭಾಗ ಮಾಡಿದರೆ ಎಂದಿತ್ತು, ಅಂದರೆ 1/3 ವರೆಗೆ ಇತ್ತು 2003ರವರೆಗೆ. ಅದೇ 2003ರಲ್ಲಿ ಏನು ಮಾಡಲಾಗತ್ತೆ, 93ನೇ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಜಾರಿಗೆ ಬರುತ್ತೆ, ಅದರ ಮೂಲಕ 2/3 ಅಂತ ಹೇಳಿ ಮಾಡಲಾಗತ್ತೆ. ಸೊ ಈ ರೀತಿ ಪಕ್ಷಾಂತರ ಕಾನೂನಿನ ಅಡಿಯಲ್ಲಿ ಅವರು ಡಿಸ್ಕ್ವಾಲಿಫೈ ಆದರೆ ಏನಾಗತ್ತೆ, ಅವರ ಮೇಲೆ ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ ಅನ್ನೋದು ನೋಡೋಣ. ಸೊ ಇಲ್ಲಿ ವಿಧಾನಸಭೆಯ ಸದಸ್ಯರೊಬ್ಬರನ್ನು ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಅನರ್ಹಗೊಳಿಸಿದರೆ, ಸೊ ಈ ಮೂಲಕ ಏನಾಗುತ್ತೆ, ಇಲ್ಲಿ ವಿಧಾನಸಭೆಯ ಸದಸ್ಯರು ಅಂದರೆ ಇಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಏನು ಬರುತ್ತಾ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದರೆ MLAಗಳು. ಸೊ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಅವರನ್ನು ಅನರ್ಹಗೊಳಿಸಿದ್ರೆ ಏನಾಗುತ್ತೆ, ಅವರು ಉಪ ಚುನಾವಣೆಗೆ, ವಿಧಾನಸಭೆಯ ಬೈ ಎಲೆಕ್ಷನ್ ಅಂತ ಏನು ಕರಿತೀವಿ ನಾವು, ಉಪಚುನಾವಣೆ, ಸೊ ಈ ಒಂದು ಎಲೆಕ್ಷನ್ಗೆ ಅವ್ರಿಗೂ ಕಂಟೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಹೀಗೆ ಅನರ್ಹರಾಗಿರುವಂಥ ಸದಸ್ಯರನ್ನು ಪ್ರಸಕ್ತ ಸರ್ಕಾರದ ಅವಧಿ ಮುಗಿಯುವವರೆಗೆ, ಸೊ ಇವಾಗ ಸರ್ಕಾರದ ಅವಧಿ 5 ವರ್ಷ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಆತನನ್ನ 2ನೇ ವರ್ಷಕ್ಕೆ ಇಲ್ಲಿ ಇವಾಗ ಡಿಸ್ಕ್ವಾಲಿಫೈ ಮಾಡಲಾಗಿರುತ್ತೆ. ಸೊ ಇವಾಗ ಇನ್ನೂ ಕೂಡ 3 ವರ್ಷ ಇರುತ್ತೆ. ಸೊ ಈ 3 ವರ್ಷ ಮುಗಿಯುವವರೆಗೆ ಕೂಡ ಆತ ಅಂದರೆ ಮತ್ತೊಂದು ಸಾರ್ವತ್ರಿಕ ಚುನಾವಣೆ ನಡೆಯುವವರೆಗೆ ಸಚಿವರನ್ನಾಗಿ ಅವರನ್ನು ಮಾಡಲಿಕ್ಕೆ ಬರೋದಿಲ್ಲ. ಅಂದ್ರೆ ಮತ್ತೊಂದು ಸಾರ್ವತ್ರಿಕ ಚುನಾವಣೆ ನಡೆಯುವವರೆಗೆ, ಸೊ ಇಟ್ ಮೀನ್ಸ್ ಇವರನ್ನು ಸಚಿವರನ್ನಾಗಿ ಅಂದರೆ ಮಿನಿಸ್ಟರನ್ನಾಗಿ ಮಾಡಲಿಕ್ಕೆ ಬರೋದಿಲ್ಲ. ಹಾಗೆ ಅವರನ್ನು ಪುನರಾಯ್ಕೆಯನ್ನು ಕೂಡ ಮಾಡಲಿಕ್ಕೆ ಬರುವುದಿಲ್ಲ. ಹಾಗೂ ಅಪರಾಧ ಪ್ರಕರಣಗಳಲ್ಲಿ ಶಾಸಕರು 2 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಶಿಕ್ಷೆಗೆ ಒಳಗಾಗಿದ್ರ, ಸೊ ಅಂದ್ರೆ ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ವರ್ಷ ಶಿಕ್ಷೆಯನ್ನು ಅವರು ಅನುಭವಿಸಿದ್ರ. ಸೊ ಇಲ್ಲಿ ಪ್ರಜಾಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ 8ರ ಅಡಿ ಅವರು ಏನು ಮಾಡ್ತಾರೆ, 6 ವರ್ಷ ನಿಷೇಧಕ್ಕೆ ಒಳಗಾಗ್ತಾರ. ಸೊ ಇಲ್ಲಿ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಅಂತ ಬರುತ್ತಾ. ಸೊ ಈ ಕಾಯ್ದೆಯ ಸೆಕ್ಷನ್ 8ರ ಅಡಿಯಲ್ಲಿ ಏನು ಮಾಡಲಾಗುತ್ತೆ, ಅವರನ್ನು 6 ವರ್ಷ, ಸೊ ಇವಾಗ ಆತನನ್ನು ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ 3 ಅಥವಾ 4 ಅಥವಾ 4ನೇ ವರ್ಷಕ್ಕೆ ಆತನನ್ನು ಏನಾದರೂ ಇಲ್ಲಿ ಡಿಸ್ಕ್ವಾಲಿಫಿಕೇಶನ್ ಮಾಡಿದಂಥ ಸಂದರ್ಭದಲ್ಲಿ 6 ವರ್ಷ ಅಂದರೆ ಆತ ಮುಂದಿನ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಆತ ಕಂಟೆಸ್ಟ್ ಮಾಡಲಿಕ್ಕೆ ಬರುವುದಿಲ್ಲ. ಹಾಗೆ ಶಿಕ್ಷೆಗೊಳಗಾದ ತಕ್ಷಣ ಅವರ ಶಾಸಕತ್ವ ಹೋಗುತ್ತೆ. ಸೊ ಏನಿವಾಗ ಈ ಒಂದು ಶಿಕ್ಷೆ ಅವರು ಒಳಗಾದರೆ ಅವರ ಶಾಸಕ ಸ್ಥಾನ ಏನಾಗುತ್ತೆ, ಹೋಗುತ್ತೆ. ಮತ್ತು 6 ವರ್ಷ ಅವರು ಚುನಾವಣೆಗೆ ಸ್ಪರ್ಧಿಸುವ ಕೂಡ ಹಾಗೆ ಇಲ್ಲ. ಆದರೆ ಪ್ರಜಾಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ 8 ಸಬ್ ಕ್ಲಾಸ್ 4ರ ಪ್ರಕಾರ ಇಂಥವರು ಅನರ್ಹರಾದ 3 ತಿಂಗಳ ಒಳಗೆ ಮೇಲ್ಮನವಿಯನ್ನು ಸಲ್ಲಿಸಿದರೆ ಅದು ನಿಷೇಧ ಅನ್ವಯಿಸುವುದಿಲ್ಲ ಅನ್ನುವಂಥದ್ದು. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸ್ಪೀಕರ್ ವಿರುದ್ಧವೇ ಅವಿಶ್ವಾಸ ನಿರ್ಣಯ ಮಂಡನೆಯಾಗಿ ದೂರು ಎದುರಿಸುತ್ತಿದ್ದರೆ ಸದನದ ಸದಸ್ಯರು ಶಾಸಕರೊಬ್ಬರು ಅನರ್ಹತೆಯ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಬಹುದು. ಸೊ ಮೇಲೆ ಕೂಡ ಇದನ್ನು ಡಿಸ್ಕಸ್ಸನ್ನು ಮಾಡಿದ್ದೀವಿ. ಸೊ ಇಲ್ಲಿ ಅನರ್ಹತೆಗೆ ಸಂಬಂಧಪಟ್ಟಂತೆ ಏನಾದರೂ ಕ್ರಮಗಳನ್ನು ಅಥವಾ ನಿರ್ಧಾರವನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಸ್ಪೀಕರ್ ವಿರುದ್ಧವೇ ಏನಾದರೂ ಇಲ್ಲಿ ಪದಚ್ಯುತಿ ನಿರ್ಣಯ ಮಂಡನೆ ಆಗಿದ್ರೆ, ಇವರನ್ನು ವಜಾ ಮಾಡಬೇಕಂತ ಹೇಳಿ ನಿರ್ಣಯ ಮಂಡನೆ ಆಗಿದ್ರೆ ಇವರು ಅಂತಹ ಕಲಾಪಗಳನ್ನು ಮುಂದೂಡಲಿಕ್ಕೆ ಅಥವಾ ಮುಂದುವರಿಸಲಿಕ್ಕೆ ಬರೋದಿಲ್ಲ. ಅವರ ಬದಲಿಗೆ ಬೇರೆ ಯಾರಾದರೂ ಆ ಒಂದು ಸದನದ ಸದಸ್ಯರು ಆ ಒಂದು ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಸೊ ಇಲ್ಲಿ ಪಕ್ಷಾಂತರಕ್ಕೆ ಸಂಬಂಧಪಟ್ಟಂತೆ ಅದು ಪಕ್ಷಾಂತರ ಇಲ್ಲೋ ಅಥವಾ ಹೌದು ಅನ್ನೋದನ್ನ ಇಲ್ಲಿ ಎಷ್ಟು ಕಾಲ ಮಿತಿ ಒಳಗೆ ನಿರ್ಧರಿಸಬಹುದು ಅನ್ನೋದರ ಕುರಿತು ಏನಾದರೂ ಪ್ರಸ್ತಾಪ ಇದೆಯಾ ಅನ್ನೋದು ನೋಡೋಣ. ಕಾಲಮಿತಿ ಇದೆಯಾ? ಶಾಸಕರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಾಗ ಅವರನ್ನು ಇಂತಿಷ್ಟೇ ಸಮಯದ ಒಳಗಾಗಿ ಅನರ್ಹಗೊಳಿಸಬೇಕೆಂಬ ಕಾಲಮಿತಿ ಇಲ್ಲ.
ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಅವರನ್ನು ಇಂತಿಷ್ಟ ಸಮಯದ ಒಳಗೆ ಅವರನ್ನು ಅನರ್ಹಗೊಳಿಸಬೇಕೆಂಬ ಕಾಲಮಿತಿ ಇಲ್ಲಿ ಇಲ್ಲದೆ ಇರುವಂಥದ್ದು. ಹಾಗೆ ರಾಜೀನಾಮೆ ವರ್ಸಸ್ ಅನರ್ಹತೆ. ಒಂದು ವೇಳೆ ಶಾಸಕರೊಬ್ಬರು ಅನರ್ಹಗೊಂಡರೆ ಆ ವಿಧಾನಸಭೆಯ ಅವಧಿಯಲ್ಲಿ ಅವರು ಮತ್ತೊಮ್ಮೆ ಚುನಾಯಿತರಾಗದೆ, ನೋಡಿ, ಇನ್ ಕೇಸ್ ಏನಾದರೂ ಈ ಒಂದು ಕಾನೂನಿನ ಅಡಿಯಲ್ಲಿ ಅನರ್ಹಗೊಂಡ ಒಬ್ಬ ಶಾಸಕ ಆ ವಿಧಾನಸಭೆಯ ಅವಧಿಯಲ್ಲಿ ಮತ್ತೊಮ್ಮೆ ಆತ ಚುನಾಯಿತರಾಗದೆ ಆತರನ್ನು ಸಚಿವರನ್ನಾಗಿ ಮಾಡೋ ಹಾಗಿಲ್ಲ ಮತ್ತು ಉಪಚುನಾವಣೆಗೆ ಸ್ಪರ್ಧಿಸುವ ಕೂಡ ಹಾಗಿಲ್ಲ. ಹಾಗೆ ಶಾಸಕರೊಬ್ಬರು ರಾಜೀನಾಮೆ ನೀಡಿದರ 6 ತಿಂಗಳ ಒಳಗಾಗಿ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧಿಸಿ ಗೆದ್ದು ಬಂದು ಸಚಿವರು ಕೂಡ ಆಗಬಹುದು. ಇಲ್ಲಿ ವ್ಯತ್ಯಾಸ ಇದೆ ರಾಜೀನಾಮೆ ಮತ್ತು ಅನರ್ಹತೆಗೆ ಸಂಬಂಧಪಟ್ಟಂತ. ಸೊ ಮೇಲಿನ ಒಂದು ಉದಾಹರಣೆಯಲ್ಲಿ ನಾವು ನೋಡಿದ್ದೀವಿ, ಆತನನ್ನು ಅನರ್ಹ ಮಾಡಿದರೆ ಆತ ಮತ್ತೊಂದು ಚುನಾವಣೆಗೆ ಇಲ್ಲಿ ಗೆದ್ದು ಬರುವವರೆಗೆ ಆತನನ್ನು ಸಚಿವರನ್ನಾಗಿ ಮಾಡೋ ಹಾಗಿಲ್ಲ, ಆತ ಉಪಚುನಾವಣೆಗೆ ಕೂಡ ನಿಲ್ಲೋ ಹಾಗಿಲ್ಲ. ಆದರೆ ರಾಜೀನಾಮೆ ನೀಡಿದರೆ 6 ತಿಂಗಳ ಒಳಗಾಗಿ ಮತ್ತೊಮ್ಮೆ ಆತ ಏನು ಮಾಡಬಹುದು, ಚುನಾವಣೆಗೆ ಸ್ಪರ್ಧಿಸಿ ಗೆದ್ದು ಬಂದು ಸಚಿವರು ಕೂಡ ಆಗಬಹುದು ಅನ್ನುವಂಥದ್ದು. ಸೊ ಇದು ವ್ಯತ್ಯಾಸ ಗೊತ್ತಿಲ್ಲ ನಮಗೆ ಏನು ಅಂತಂದರೆ ರಾಜೀನಾಮೆ ಮತ್ತು ಅನರ್ಹತೆ ಇದ್ದಾಗ ಯಾವ ರೀತಿ ಅದು ಅವರ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು. ಸೊ ನಾವು ಇವಾಗ ಈ 91ನೇ ಒಂದು ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 2003 ಕುರಿತು ನೋಡೋಣ. ಏನು ಹೇಳುತ್ತೆ ಇದು ಅಂತಂದರೆ, ಮಂತ್ರಿಗಳ ಒಟ್ಟು ಸಂಖ್ಯೆ ಅಂದರೆ PM ಸೇರಿದಂತ. ಸೊ ಇಲ್ಲಿ ಮೇಲೆ ಹೇಳಿದಾಗೆ ಒಂದು ಬದಲಾವಣೆಯನ್ನು ಇದು ಜಾರಿಗೆ ತಂದಿತ್ತು. ಅದು ಏನಂತಂದರೆ 2/3 ಸದಸ್ಯರು ಮಾತೃಪಕ್ಷವನ್ನು ತೊರೆದು ಬೇರೆ ಪಕ್ಷವನ್ನು ಸೇರಿದರೆ ಅಥವಾ ಹೊಸದಾಗಿ ತಮ್ಮದೇ ಒಂದು ಪಕ್ಷವನ್ನು ಸೇರಿದರೆ ಅದು ಪಕ್ಷಾಂತರ ಅಂತ ಅನಿಸಿಕೊಳ್ಳುವುದಿಲ್ಲ ಅನ್ನುವಂಥ ಒಂದು ನಿಬಂಧನೆ. ಆದರೆ ಇದರೊಟ್ಟಿಗೆ ಇದೇನು ಮಾಡುತ್ತೆ, ಒಂದಿಷ್ಟು ಹೊಸ ನಿಬಂಧನೆ ಕೂಡ ಒಳಗೊಂಡಿರುತ್ತೆ. ಅಂದ್ರೆ ಮಂತ್ರಿಗಳ ಒಟ್ಟು ಸಂಖ್ಯೆ ಸೇರಿದಂದರೆ ಈ ಮಂತ್ರಿಗಳ ಸಂಖ್ಯೆಯಲ್ಲಿ PM ಅವರನ್ನು ಸೇರಿದಂತ ಅಂದರೆ ಪ್ರಧಾನ ಮಂತ್ರಿಗಳನ್ನು ಸೇರಿಸಿ ಕೇಂದ್ರ ಸಚಿವ ಸಂಪುಟದಲ್ಲಿ, ಅದಕ್ಕೆ ಮಂತ್ರಿಮಂಡಲ ಅಂತ ಏನು ಕರಿತೀವಿ, ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ 15% ಮೀರಬಾರದು ಅನ್ನುವಂಥದ್ದನ್ನ ಆರ್ಟಿಕಲ್ 75 ಸಬ್ ಕ್ಲಾಸ್ 1ಗೆ ಹೇಳುತ್ತಾ. ಅಂದ್ರೆ ಇವಾಗ ಮಂತ್ರಿಮಂಡಲ ಏನಿರುತ್ತೆ, ಈ ಮಂತ್ರಿಮಂಡಲದ ಸದಸ್ಯರ ಸಂಖ್ಯೆ, ಇವಾಗ ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟು, 543 ಆಗಿದೆ. ಅಂದ್ರೆ ಇಲ್ಲಿ ಈ 15% ಈ ಕೇಂದ್ರದ ಮಂತ್ರಿಮಂಡಲ ಏನಿರುತ್ತೆ, ಕೇಂದ್ರ ಮಂತ್ರಿಮಂಡಲ ಅಥವಾ ಕ್ಯಾಬಿನೆಟ್ ಏನಿರುತ್ತೆ, ಈ ಕ್ಯಾಬಿನೆಟ್ನಲ್ಲಿರುವಂಥ ಸದಸ್ಯರು ಇವರ ಸಂಖ್ಯೆ 15% ಮೀರೋ ಹಾಗಿಲ್ಲ. ಅಂದರೆ ಒಟ್ಟಾರೆ ಇದು 543 ಏನಿದೆ, 543 ಈ ಸಂಖ್ಯೆಯಲ್ಲಿ 15% ಮೀರೋ ಹಾಗಿಲ್ಲ ಅನ್ನುವಂಥದ್ದು. 15% ಅಂತಂದ್ರೆ 15 into 543 divided by 100. So this is 81.45. ಸೊ ಇಲ್ಲಿ ಒಟ್ಟು ಒಂದು ಸದಸ್ಯರ ಸಂಖ್ಯೆ ಅನ್ನುವಂಥದ್ದು ಮಂತ್ರಿಮಂಡಲ ಸದಸ್ಯರ ಸಂಖ್ಯೆಯಲ್ಲಿ 81.45 ಅಂದರೆ ನಿಯರ್ಲಿ 82 ಅಷ್ಟು ಮೀರೋ ಹಾಗಿಲ್ಲ ಅನ್ನೋದನ್ನ ಇದು ಹೇಳುತ್ತಾ. ಹಾಗೆ ಪಕ್ಷಾಂತರದ ಆಧಾರದ ಮೇಲೆ ಅನರ್ಹಗೊಂಡವರು ಸಚಿವರಾಗಿ ನೇಮಕಗೊಳ್ಳಲು ಅನರ್ಹರಾಗಿರ್ತಾರೆ ಅನ್ನುವಂಥದ್ದನ್ನ ಈ ಒಂದು ಆರ್ಟಿಕಲ್ 75 ಹೇಳುತ್ತಾ. ಸೊ ಅದಾದ ನಂತರದಲ್ಲಿ ಮಂತ್ರಿಗಳ ಒಟ್ಟು ಸಂಖ್ಯೆ, ಇಲ್ಲಿ ಇನ್ನು ಇದು ರಾಜ್ಯ ಶಾಸಕಾಂಗ ಸಂಬಂಧಪಟ್ಟಂತ. ಮುಖ್ಯಮಂತ್ರಿ ಅಂದರೆ ಮಂತ್ರಿಗಳ ಒಟ್ಟು ಸಂಖ್ಯೆ ಮುಖ್ಯಮಂತ್ರಿಯೂ ಸೇರಿದಂತೆ ಒಂದು ರಾಜ್ಯದ ಸಚಿವ ಸಂಪುಟದಲ್ಲಿ ಆ ರಾಜ್ಯದ ಒಟ್ಟು ಸದಸ್ಯರ ಸಂಖ್ಯೆಯ 15%ನಷ್ಟು ಮೀರಬಾರದು. ಅಗೇನ್ ಇದು ಕೂಡ ಸೇಮ್ ಕಂಡೀಷನ್ ಹೇಳುತ್ತಾ. ಆದರೆ ಇಲ್ಲಿ ಇನ್ನೊಂದು ಕಂಡೀಷನ್ ಬರುತ್ತೆ ನೋಡಿ. ಆದರೆ ಇಲ್ಲಿ ಮಂತ್ರಿಗಳ ಸಂಖ್ಯೆ CM ಸೇರಿದಂತೆ, CM ಅಂದರೆ ಮುಖ್ಯಮಂತ್ರಿ ಸೇರಿದಂತೆ ಒಂದು ರಾಜ್ಯದಲ್ಲಿ 12ಕ್ಕಿಂತ ಕಡಿಮೆ ಇರಬಾರ್ದಂತ ಹೇಳುತ್ತಾ. ಸೊ ಈ ಒಂದು ನಿಬಂಧನೆ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಕನಿಷ್ಠ ಸಂಖ್ಯೆಯನ್ನು ಕೂಡ ಹೇಳುತ್ತಾ, ಹಾಗೆ ಗರಿಷ್ಠ ಸಂಖ್ಯೆಯನ್ನು ಕೂಡ ಹೇಳುತ್ತಾ. ಆದರೆ ನೆನಪಿರಲಿ, ಈ ಕೇಂದ್ರ ಮಂತ್ರಿಮಂಡಲ ಅಂತ ಬಂದಾಗ ಅಲ್ಲಿ ಗರಿಷ್ಠ ಸಂಖ್ಯೆಯನ್ನು ಹೇಳುತ್ತೆ ಹೊರತು ಅಲ್ಲಿ ಕನಿಷ್ಠ ಸಂಖ್ಯೆ ಇಷ್ಟೇ ಇರಬಾರ್ದು ಅಂತ ಹೇಳುವುದಿಲ್ಲ ನೋಡಿ. ಸೊ ಇಲ್ಲಿ ನಾವು ರಾಜ್ಯ ಒಂದು ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಏನು ಮಾಡುತ್ತಾ, 12ಕ್ಕಿಂತ ಕಡಿಮೆ ಇರಬಾರ್ದು ಅಂತ ಹೇಳುತ್ತಾ. ಆದರೆ ಇಲ್ಲಿ ಕೇಂದ್ರ ಮಂತ್ರಿಮಂಡಲಕ್ಕೆ ಸಂಬಂಧಪಟ್ಟಂತೆ ಹೇಳುವುದಿಲ್ಲ ಕನಿಷ್ಠ ಸಂಖ್ಯೆಯನ್ನು.
ಹಾಗೆ ಪಕ್ಷಾಂತರಗೊಂಡ ಸದಸ್ಯ ಉಳಿದಿರುವ ಸದಸ್ಯತ್ವ ಕಾಲದವರೆಗೆ ಯಾವುದೇ ಲಾಭದಾಯಕ ರಾಜಕೀಯ ಹುದ್ದೆಯನ್ನು ಅಲಂಕರಿಸೋ ಹಾಗಿಲ್ಲ ಅನ್ನೋದನ್ನು ಕೂಡ ಹೇಳುತ್ತೆ. ಸೊ ಇವಾಗ ಡಿಸ್ಕ್ವಾಲಿಫೈ ಆಗಿರ್ತಾನೆ ಆತ ವ್ಯಕ್ತಿ ಸದಸ್ಯ ಉಳಿದಿರುವ ಸದಸ್ಯತ್ವದ ಕಾಲದವರೆಗೆ. ಅಂದರೆ ಇವಾಗ 3 ವರ್ಷಕ್ಕೆ ಆತ ಅನರ್ಹಗೊಂಡ್ರೆ 2 ವರ್ಷ ಇರುತ್ತೆ ಅವನಿಗೆ. ಸೊ ಈ ಒಂದು ಸಂದರ್ಭದಲ್ಲಿ ಆತ ಯಾವುದೇ ಲಾಭದಾಯಕ ರಾಜಕೀಯ ಹುದ್ದೆಯನ್ನು ಅಲಂಕರಿಸೋ ಹಾಗಿಲ್ಲ. ಹಾಗೆ ಶಾಸಕಾಂಗ ಪಕ್ಷದ 1/3 ಮೂರನೇ ಒಂದು ಸದಸ್ಯರು ವಿಭಜನೆಯಾದರೆ ಅನರ್ಹದಿಂದ ವಿನಾಯಿತಿಯನ್ನು ಏನು ಮಾಡಲಾಗುತ್ತೆ, ತೆಗೆದು ಹಾಕಲಾಗುತ್ತೆ. ಸೊ ಇದನ್ನೇನು ಮಾಡಲಾಗುತ್ತೆ, ಇಲ್ಲಿ 2/3 ಸದಸ್ಯರನ್ನು ಮಾಡಲಾಗತ್ತೆ. ಹಾಗಿದ್ರೆ ಈ ಪಕ್ಷಾಂತರ ನಿಷೇಧ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ನಿಲುವು ಏನು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸಕಾಲಿಕ ನಿರ್ಧಾರ. ಸೊ ಇಲ್ಲಿ ಕಿಶಾಮ್ ಮೇಘಚಂದ್ರ ಸಿಂಗ್ ವರ್ಸಸ್ ಗೌರವಾನ್ವಿತ ಮಣಿಪುರದ ವಿಧಾನಸಭೆ ಸ್ಪೀಕರ್ ಮತ್ತು ಇತರರು 2020 ಪ್ರಕರಣದಲ್ಲಿ ಏನು ಹೇಳುತ್ತೆ, ಪಕ್ಷಾಂತರ ಪ್ರಕರಣ 3 ತಿಂಗಳೊಳಗಾಗಿ ನಿರ್ಧರಿಸುವಂತೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಸ್ಪೀಕರ್ಗಳಿಗೆ ನಿರ್ದೇಶನವನ್ನು ನೀಡುತ್ತೆ. ಸೊ ನಮಗೆ ಗೊತ್ತಿದೆ ಸಂವಿಧಾನದಲ್ಲಿ ಈ ರೀತಿ ಒಂದು ಕಾಲಮಿತಿ ಇಲ್ಲ, ಇಂತಿಷ್ಟೇ ಕಾಲಮಿತಿ ಒಳಗೆ ಅದನ್ನು ನಿರ್ಧರಿಸಬೇಕಂತ ಹೇಳಿ. ಸೊ ಇಂಥ ಕಾನೂನ ಏನು ಮಾಡ್ತಾಯಿದ್ರು ಅಂತಂದರೆ ಈ ಸ್ಪೀಕರ್ಗಳು ಅವುಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ರು. ಸೊ ಈ ಕಾರಣಕ್ಕಾಗಿ ಏನು ಮಾಡ್ತಾ ಇದೆ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತಾ, ಸೊ ಅದಕ್ಕೆ ಒಂದಿಷ್ಟು ಕಾಲಮಿತಿಯನ್ನು ಹೇರುತ್ತಾ, ಅಂದರೆ 3 ತಿಂಗಳೊಳಗಾಗಿ ಅವುಗಳನ್ನ ನಿರ್ಧರಿಸಬೇಕು ಸ್ಪೀಕರ್ಗಳು ಅನ್ನುವಂಥದ್ದನ್ನು ನಿರ್ದೇಶನವನ್ನು ನೀಡುತ್ತಾ. ಹಾಗೆ ಇದನ್ನು ಖಚಿತಪಡಿಸಿಕೊಳ್ಳಲಿಕ್ಕೆ ಏನು ಮಾಡುತ್ತೆ, ಒಂದು ಸ್ವತಂತ್ರ ನ್ಯಾಯಮಂಡಳಿಯನ್ನು ರಚಿಸಬೇಕು ಅಂತ ಹೇಳಿ ಏನು ಮಾಡುತ್ತೆ, ಸೂಚನೆಗಳನ್ನು ನೀಡುತ್ತೆ. ಹಾಗೆ ಸ್ಪೀಕರ್ ಅವರ ತಟಸ್ಥ ಪಾತ್ರದ ಕುರಿತು, ಸ್ಪೀಕರ್ ಅವರು ಯಾವುದೇ ರೀತಿಯಾಗಿ ನಿಷ್ಪಕ್ಷಪಾತವನ್ನು ಮಾಡಬಾರ್ದು ಅನ್ನುವಂಥದ್ರ ಕುರಿತು. ಸೊ ರವಿ ಎಸ್ ನಾಯಕ್ ವಿರುದ್ಧದ ಭಾರತ ಒಕ್ಕೂಟ 1994 ಪ್ರಕರಣದಲ್ಲಿ ಸ್ಪೀಕರ್ ರಾಜಕೀಯ ಸಂಬಂಧಗಳಿಂದ ಪ್ರಭಾವಿತರಾಗದೆ ತಟಸ್ಥ ತೀರ್ಪುಗಾರರಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನುವಂಥದ್ದನ್ನು ಹೇಳುತ್ತಾ. ಹಾಗೆ ನ್ಯಾಯಾಂಗ ವಿಮರ್ಶೆ. ಸೊ ಕಿಯೋಟೋ ಹೊಲೋಹಾನ್ ವರ್ಸಸ್ ಜಜಿಲ್ತು. ಸೊ 1997 ಪ್ರಕರಣದಲ್ಲಿ ಏನು ಹೇಳುತ್ತೆ, ಸ್ಪೀಕರ್ ಅವರ ನಿರ್ಧಾರಗಳು ಕೂಡ ಏನಾಗುತ್ತೆ, ಇಲ್ಲಿ ನ್ಯಾಯಾಂಗ ಪರಿಶೀಲನೆಗೆ ಒಳಪಡುತ್ತೆ ಅನ್ನೋಂಥದ್ದು ಹೇಳುತ್ತಾ. ಹಾಗೆ ಇಲ್ಲಿ ಹಲವಾರು ಸುಧಾರಣೆ ಕೂಡ ಇಲ್ಲಿ ಕರೆಯನ್ನು ನೀಡುತ್ತಾ. ಸೊ ಪಾಡಿ ಕೌಶಿಕ್ ರೆಡ್ಡಿ ವಿರುದ್ಧ ತೆಲಂಗಾಣ ರಾಜ್ಯ 2025 ಪ್ರಕರಣದಲ್ಲಿ ಏನು ಹೇಳುತ್ತೆ, ಪಕ್ಷಾಂತರ ಪ್ರಕರಣಗಳಲ್ಲಿ ಸ್ಪೀಕರ್ ಪಾತ್ರವನ್ನು ಪರಿಶೀಲಿಸುವಂತೆ ಸಂಸತ್ತನ್ನು ಒತ್ತಾಯಿಸುತ್ತಾ. ಹಾಗೂ ಪಕ್ಷಾಂತರ ವಿರೋಧಿ ಕಾನೂನು ಸಕಾಲಿಕ ಮತ್ತು ನ್ಯಾಯಯುತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಸುಧಾರಣೆಗಳನ್ನು ತರಬೇಕಂತ ಹೇಳಿ ಏನು ಮಾಡುತ್ತೆ, ಇಲ್ಲಿ ಸುಪ್ರೀಂ ಕೋರ್ಟ್ ಇಲ್ಲಿ ಕರೆಯನ್ನು ನೀಡುತ್ತಾ. ಎಸ್. ಸೊ ಒಟ್ಟಾರೆಯಾಗಿ ಈ ಒಂದು ಕ್ಲಾಸಲ್ಲಿ ನಾವು ಪಕ್ಷಾಂತರ ವಿರೋಧಿ ಕಾನೂನಿನ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಸೊ ಮುಂದಿನ ಒಂದು ಕ್ಲಾಸಲ್ಲಿ ನಾವು ಯೂನಿಯನ್ ಗೌರ್ಮೆಂಟ್ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೇವೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ತಪ್ಪದೆ ಲೈಕ್ ಕೊಡಿ. ಹಾಗೆ ಯಾರು ಈ ಒಂದು ಚಾನಲ್ಗೆ ಹೊಸಬರಾಗಿದ್ದರೆ ಸೊ ಅಂಥವರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ ಅಂತ ಹೇಳ್ತಾ, ಎಸ್. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.